ಭಯ ವರದ ಕರಿ ಮಾನವ ಕುಲ ಉದ್ಧಾರಿಣಿ ತ್ರಿಜಗನ್ಮೋಹಿನಿ ಜಯ ದುರ್ಗೆ ಭವಾನಿ ಜಗದೀಶ್ವರಿ ಶ್ರೀರಾಜರಾಜೇಶ್ವರಿ ವಾಗರ್ಥಾಯ ಸುಪ್ರತೋ ವಾಗರ್ಥ ಪ್ರತಿಬದ್ಧೈ ಜಗದರ್ಪಿತ ವಂದೇ ಪಾರ್ವತೀ ಪರಮೇಶ್ವರ ಸಾಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮೋಕ್ಷಾಂಗ ಸಹಿತ ಮಲ್ಲೇಶ್ವರ ಮಹಾರಾಜ ಕೇ ಶಿವನೊಲಿಸಿದೆ ಶ್ರೀದೇವಿಯಾಗಿ ಶ್ರೀಹರಿಗೊಲಿದೆ ಶ್ರೀದೇವಿಯಾಗಿ ಶ್ರೀಹರಿಗೊಲಿದೆ ಸರಸ್ವತಿಯಾಗಿ ಬ್ರಹ್ಮನ ಸೇರಿದೆ ನಿರುತದಿ ಭಕುತರ ಮನದಲ್ಲಿ ನೆಲೆಸಿ ದೇವಿ ಶಾಂಭವಿ ಮಹಾದೇವಿ ಶಾಂಭವಿ ಬ್ರಾಹ್ಮಿಯು ನಿನ್ನಯ ಮಹಿಮೆಯ ತಿಳಿಯಲು ಬ್ರಾಹ್ಮಿಯು ನಿನ್ನಯ ಮಹಿಮೆಯ ತಿಳಿಯಲು ಬ್ರಾಹ್ಮಿ ನಿನ್ನಯ ಮಹಿಮೆಯ ತಿಳಿಯಲು ಬ್ರಹ್ಮಾಣಿಪತಿಗೆ ಅಸದಳವಾಗುವುದು ನಿನ್ನಯ ಮಹಿಮೆಯ ತಿಳಿಯಲು ಬ್ರಹ್ಮಾಣಿಪತಿಗೆ ಅಸದಳವಾಗುವುದು ಬ್ರಹ್ಮೋಪದೇಶವ ಪಡೆದಿರುವಂತ ಬ್ರಹ್ಮಜ್ಞಾನಿಗೆ ವಶಕರಬಹುದು ದೇವಿ ಶಾಂಭವಿ ಮಹಾದೇವಿ ಶಾಂಭವಿ ಶಾಂಭವಿ ಶಾಂಭವಿ
ಗುರುವಾಗಿ ಚರಿಸಿ ಕರ ಸಂಜೋದರಿಗೆ ಮಂತ್ರವ ಓದಿಸಿ ಪರತರ ಮುಕ್ತಿಯ ನೀದಯ ಮಾಡು ದೇವಿ ಶಾಂಭವಿ ಮಹಾದೇವಿ ಶಾಂಭವಿ. ಸೌಂಡ್ ಹಾಕಿ ಮಾಡ್ತಾರ ಸೌಂಡ್ ಮಧು ಕೈಟವರ ಮದವಡಗಿಸಿದೆ ಮಧು ಕೈಟವರ ಮದವಡಗಿಸಿದೆ ಮಹಿಷಾಸುರನ ಕೊಡವಿಗೆ ಕೆಡಹಿದೆ ಮಹಿಷಾಸುರನ ಕೊಡವಿಗೆ ಕೆಡಹಿದೆ ಚಂಡಮುಂಡರ ರುಂಡವ ಕಡಿದೆ ಶುಂಭ ನಿಶುಂಭರ ಶುಂಭ ನಿಶುಂಭರ ಜಂಭವ ಮುರಿದೆ ದೇವಿ ಶಾಂಭವಿ ಮಹಾದೇವಿ ಶಾಂಭವಿ. ವಸುಮತಿಯೊಳಗೆ ಭಕ್ತರ ಶೋಧಿಸಿ ವಸುಮತಿಯೊಳಗೆ ಭಕ್ತರ ಶೋಧಿಸಿ ವಸುಮತಿಯೊಳಗೆ ಭಕ್ತರ ಶೋಧಿಸಿ ದಾಸಾಪುರವ ಸುಕ್ಷೇತ್ರವೆನಿಸಿ ಮೋಸ ಮಾಡಿದೆ ದೇವಮೆಯನಿಸಿ ಕುಶಲದಿ ಭಜಿ ಪರ ಬಯಕೆಯ ತೀರಿಸಿ ದೇವಿ ಶಾಂಭವಿ ಮಹಾದೇವಿ ಶ್ರೀದೇವಿ ಮಹಾದೇವಿ ಶಾಂಭವಿ. ಸಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮೋಕ್ಷಾಮಿ ಸೈತಮೇಶ್ವರ ಮಹಾರಾಜ ಶಿವ ಸಂಭಜೈ ನಮ ಪಾರ್ವತಿ पार्वतीश्वर महादेव पार्वतीश्वर महादेव हेलो ओम साउंड कट गया तेजस्विना
ಶುಭಾಶೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯದ್ಭಾಸ ಭಾಸತೆ ವಿಶ್ವಂ ಯಸ್ಸುಖೇ ನಾನಮೋದತೆ ನಮಃ ತಸ್ಮೈ ಗುಣಾತೀತ ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯದಲ್ಲಿ ಎನ್ನ ಆರಾಧ್ಯ ಗುರುಗಳನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ವೀರಶೈವ ಧರ್ಮ ಸ್ಥಾಪನಾಚಾರ್ಯರಾಗಿರುವ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಸ್ಮರಿಸಿಕೊಂಡು ಅಭಿನವ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರವರ ಪವಿತ್ರ ಚರಣಕ್ಕೆ ಅಣಮಣಿದು ಕ್ಷೇತ್ರಪಾಲಕನಾದ ಮುದಿಮೇಲ್ನೇಶ್ವರರ ಪವಿತ್ರ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಪುರಾಣ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಪ್ರಸನ್ನವದನರಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಂಗೀತ ಸೇವೆಯನ್ನು ಸಲ್ಲಿಸತಕ್ಕಂತಹ ಆತ್ಮೀಯ ಗವಾಯಿಗಳಾದ ಶ್ರೀ ಶರಣಬಸವ ಗವಾಯಿಗಳವರೇ ಮತ್ತು ಉತ್ತಮ ತಬಲಾವಾದಕರಾಗಿರ್ತಕ್ಕಂತಹ ಶ್ರೀ ಮಲ್ಲೇಶ್ ಮುದ್ಲಾಪುರವರೇ, ಹಾಗೆ ಈ ಒಂದು ಪವಿತ್ರ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪುರಾಣ ಪ್ರವಚನ ಪ್ರಸಾದ ಎಲ್ಲ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಂಡು ಬರುವಂತಹ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಈ ಒಂದು ಮುದಿಮಲ್ಲೇಶ್ವರ ಪುರಾಣವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಲಿಸ್ತಕ್ಕಂತಹ ಭಕ್ತ ಮಹಾಶಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹಸ್ತಸ್ಯ ಭೂಷಣಂ ದಾನಂ ಸತ್ಯಸ್ಯ ಕಂಠಸ್ಯ ಭೂಷಣಂ ಅಂತ ಒಂದು ವಾಕ್ಯ, ಸಂಸ್ಕೃತದ ಒಂದು ಸುಭಾಷಿತ. ಹಸ್ತಸ್ಯ ಭೂಷಣಂ ದಾನಂ ಅಂತಂದ್ರೆ ನಾವೆಲ್ಲ ಕೈಗೆ ಏನು ಭೂಷಣ ಅಂತ ತಿಳ್ಕೊಂಡಿವಿ ಅಂದ್ರೆ ಬ್ರಾಸ್ಲೈಟು, ಬಂಗಾರದ ಉಂಗುರ ಮತ್ತು ಬೀಗರು ಕೊಟ್ಟು ಉಂಗುರ ಕೈಯಾಗಿರಬೇಕು, ಕೈಗೆ ಭಾಳ ಚಂದ ಕಾಣುತ್ತ ಅಂತ ನಾವು ತಿಳ್ಕೊತೀವಿ. ಆದ್ರೆ ಸುಭಾಷಿತ ಹೇಳುತ್ತೇನಪ್ಪ ಅಂತಂದ್ರೆ ಕೈಗೆ ಯಾವುದು ಭೂಷಣ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ದಾನವನ್ನ ಮಾಡುವುದು ಕೈಗೆ ಭೂಷಣ ಅಂತ. ದಾನವೇ ಕೈಗೆ ಬಹಳ ಭೂಷಣ ಅಂತೇಳಿ. ಮತ್ತ ದಾನ ಮಾಡೋದು ಅಂದ ಕೂಡಲೇ ಬೇರೆಯವರ ದುಡಿದದ್ದನ್ನ ದಾನ ಮಾಡೋದಲ್ಲ. ಅಪ್ಪ ಎಲ್ಲ ದುಡಿದಿಟ್ಟಿದ್ದ, ಮ್ಯಾಕ್ ಹೋದ, ಅವ ಸತ್ತ ದಿವಸ ತಿಥಿ ದಿವಸ ಅವನ ರೊಕ್ಕನೇ ತಗೊಂಡು ಚಂಬು ದಾನ ಮಾಡಿದ್ನೆ, ಅದು ದಾನ ಮಾಡಿದೆ ಅಂತ ಹೇಳಿ ದಾನ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಾನವನ್ನ ಮಾಡಲಿಕ್ಕೆ ಮೊದಲನೇದು ಏನಪ್ಪಾ ಅಂತಂದ್ರೆ ತಾನೇ ಸ್ವತಃ ದುಡಿದಿರ್ತಕ್ಕಂತಹ ಸಂಪತ್ತನ್ನ ಕನಿಷ್ಠ ಪಕ್ಷ ಒಂದು 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಆದರೂ ಕೂಡ ದಾನಕ್ಕೆ ಮೀಸಲಾಗಿಡಬೇಕಂತ. ಯಾಕ ಅಂತಂದ್ರೆ ನಾವೆಷ್ಟೇ ಸ್ವಂತ ದುಡಿದೀವಂದ್ರೂ ಕೂಡ ಭಗವಂತ ನಮಗೆ ಪ್ರಕೃತಿಯಲ್ಲಿ ಎಲ್ಲವನ್ನೂ ಕೂಡ ದಾನವಾಗಿ ಕೊಟ್ಟಿದ್ದಾನೆ. ಮನುಷ್ಯನ ವಿನಾಶಕಾಲ ಬುದ್ಧಿಯಿಂದ ಇವತ್ತು ನೀರನ್ನು ರೊಕ್ಕ ಕೊಟ್ಟು ತೊಗೊಳ್ತಿದ್ದೀವಿ. ಇನ್ನು ಕೆಲವು ದಿವಸ ಹೋಗ್ಬಿಟ್ರೆ ಗಾಳಿಯನ್ನು ಕೂಡ ರೊಕ್ಕ ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಬರಬಹುದು.
ಯಾಕೆ ಅಂದ್ರೆ ಪ್ರಕೃತಿಯಿಂದ ಮನುಷ್ಯ ಏನನ್ನು ಕಲಿತಾ ಇಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ ಅಂದ್ರೆ ಮಾನವನ ಶರೀರ ಇದ್ದಿದ್ದೇ ಹೇಳ್ತಾರ ದುಹಂತಿ ಗಾವಹ, ನದಿಗಳು ಹರಿತಾ ಇದ್ರೆ ಅವು ಸದಾಕಾಲ ಹರಿತಾ ಇರ್ತಾವ, ಯಾವುದೇ ಭೇದ ಭಾವನ ಮಾಡದೆ ನೀರು ಕೊಡ್ತಾವ. ಆಕಳು ತನ್ನಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಹಾಲನ್ನ ನಿರಪೇಕ್ಷೆಯಿಂದ ಯಾರು ತೆಗೆದುಕೊಂಡ್ರು ಹಾಲವನ್ನು ಕೊಡ್ತದ. ಹಾಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲಾ ಸಿರಿ ಸಂಪತ್ತುಗಳು ಕೂಡ ದಾನವಾಗಿ ಕೊಡ್ತಾ ಇದ್ದಾವೆ. ಒಂದು ವೃಕ್ಷ ಬೆಳೆದು ನಿಂತ ಮೇಲೆ ಹಣ್ಣನ್ನ ತಾನು ಪುನಃ ತೆಗೆದುಕೊಂಡು ತಿನ್ನಂಗಿಲ್ಲ, ಅದು ಮಾನವನಿಗೆ ಕೊಡ್ತದ. ಆದರೆ ಮನುಷ್ಯ ಮಾತ್ರ ಏನ್ ಮಾಡಬೇಕಪ್ಪ ಅಂದ್ರೆ ತಾನು ಗಳಿಸಿರತಕ್ಕಂಥ ಸಂಪತ್ತಿನಲ್ಲಿ ಮುಂದೊಂದು ದಿವಸ ಒಳ್ಳೇದಾಗಬೇಕಪ್ಪ ಅಂತಂದ್ರೆ ದಾನದ ಗುಣವನ್ನು ಕಲ್ತ್ಕೊಳ್ಬೇಕಂತ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದಿನಿಗೆ ಕಟ್ಟಿಹುದು ಸರ್ವಜ್ಞಾನ. ನಾವೆಲ್ಲ ದಾನ ಮಾಡಿದ ಕೂಡಲೇ ಒಳ್ಳೇದಾಗತ್ತಂತಲ್ಲ ಪ್ರಶ್ನೆ. ನೀನು ದುಡಿದದ್ದು ನೀನು ಹೊಟ್ಟೆಗೆ ಸರಿಯಾಗಿ ಹತ್ತಬೇಕಪ್ಪ ಅಂತಂದ್ರೆ 100ಕ್ಕೆ 10% ಆದರೂ ಕೂಡ ದಾನವನ್ನ ಕೊಡಬೇಕು. ಮತ್ತೀಗ ದಾನ ಕೊಡೋದು ಅಂದ ತಕ್ಷಣ ಎಲ್ಲಿ ಬೇಕಾದ ದಾನ ಕೊಡಬಾರದು, ಅದು ಬಹಳ ಮುಖ್ಯ. ಸತ್ಪಾತ್ರಕ್ಕೆ ಒಳ್ಳೇದಾಗಬೇಕು. ಈಗಂತೂ ಭಿಕ್ಷೆ ಬಿಡೋದು ಬಿಸ್ನೆಸ್ ಆಗಿಬಿಟ್ಟದು. ಅವರು ರೇಟ್ ಹಚ್ಚಿ ಕೇಳ್ತಾರ 50, 100, 200 ಅಂತೇಳಿ. ಅಂದ್ರೆ ನಾವು ಕೊಡ್ತಕ್ಕಂಥ ದಾನದಿಂದ 4-6 ಜನರಿಗೆ ಉಪಯೋಗ ಆಗಬೇಕು. ಉಪಯೋಗ ಆಗೋದನ್ನು ನೋಡಬೇಕು. ಈ ಪುರಾಣ ಪುಣ್ಯಕಥೆ ಹೇಳ್ತಕ್ಕಂಥಲ್ಲಿ ದಾಸೋಹಕ್ಕೆ ಧಾನ್ಯವನ್ನ ಧನವನ್ನ ನಾವು ಕೊಟ್ರೆ ಅದು ಸತ್ಪಾತ್ರಕ್ಕೆ ಬಳಕೆ ಆಗ್ತದೆ. ಹಾಗೆ ದಾನ ಮಾಡುವಾಗಲೂ ಕೂಡ ದಾನ ಮಾಡುವವರ ಗುಣ ಹೇಗಿರಬೇಕಂದ್ರೆ ವ್ಯಯ ಗುಣ ಇರಬಾರದು, ಕೆಡಿಸಬಾರದು. ಮನೆಯಲ್ಲಿ ಊಟ ಮಾಡತಕ್ಕಂಥ ಅನ್ನವನ್ನ ಮೊದಲು ಮಾಡಿಕೊಂಡು ಯಾವುದನ್ನು ಕೂಡ ವ್ರತ ಹಾಳು ಮಾಡಬಾರದು. ಒಂದು ಇತಿಹಾಸ ಘಟನೆ ಬರ್ತದೆ. ನಳಂದ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯ ಕಟ್ಟಬೇಕಂತ ಹೇಳಿ ಮದನ್ ಮೋಹನ್ ಮಾಳವೀಯ ಆತ ಎಲ್ಲರ ಹತ್ರ ಪಟ್ಟಿ ಕೇಳಕ್ ಕೂತಿದ್ದಂತ. ಈಗೇನ ಟಾಟಾ ಬಿರ್ಲಾದವರು ಅದರಲ್ಲ, ಅವರ ಪೂರ್ವಜರ ಮನೆಗೆ ಹೋದಾಗಂತ ಅವರ ಅಜ್ಜ ಏನ್ ಮಾಡ್ತಾ ಇದ್ದಾನೆ, ಮೊಮ್ಮಗ ಒಂದು ಕಡ್ಡಿ ಪೆಟ್ಟಿಗೆ ಹಾಳು ಮಾಡಿದ್ದಂತ. ಒಂದು 5 ಪೈಸಾ ಕಡ್ಡಿ ಪೆಟ್ಟಿಗೆ, ಅವಾಗ ಅದು 5 ಪೈಸಾ ಕಡ್ಡಿ ಪೆಟ್ಟಿಗೆ ಹಾಳು ಮಾಡ್ತಿರ್ಬೇಕಾದಾಗ ಅದನ್ನ ಹಾಳು ಮಾಡಿದ್ದನ್ನು ನೋಡಿ ಬಹಳ ಸಿಟ್ಟು ಬಂದು ಮೊಮ್ಮನಿಗೆ ಬಡಿತಾ ಇದ್ದಂತ. ಸುಮ್ಮನೆ ಅಲ್ಲ, ಕಟ್ಟಿಗೆ ತಗೊಂಡು ಬಡಿತಿದ್ದಂತ. ಅದನ್ನ ಅದೇ ಸಂದರ್ಭದಲ್ಲಿ ಮದನ್ ಮೋಹನ್ ಮಾಳವಿ ಒಳಗೆ ಹೋದ್ರು. ಹೋದ್ಮೇಲಂದ್ರಂತ ಆ ಸಂದರ್ಭ ನೋಡಿ ಅನ್ಕೊಂಡ್ರು ಅವರು, ನಾವು ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ರೊಕ್ಕ ಕೇಳಕ್ ಬಂದೀವಿ, ಈತ 5 ಪೈಸಾ ಕಡ್ಡಿ ಪೆಟ್ಟಿಗೆ ಹಾಳು ಮಾಡಿದ್ದಕ್ಕೆ ಮೊಮ್ಮಗನಿಗೆ ಬಾಸುಂಡು ಬರಂಗ್ ಬಿಡ್ಯಾಕತ್ತೇನಂದ್ರ ಇವೇನು ಕೊಡುವ ಮಂದೆಲ್ಲ ಅಂತ ಹೇಳಿ ಸಿದ್ಧರಾಗ್ಬಿಟ್ರಂದ, ನಾವು ಬರ್ತೀವಂದ್ರಂತ. ಅವಾಗ ಅವ್ರದಂತ ಇಲ್ಲೆಲ್ಲ ಕೂಡ್ರಿ, ಏನು ಬೇಕಾಗಿತ್ತಂದ್ರಂತ. ಏನಿಲ್ಲ, ಬೇರೆ ಕೆಲಸಕ್ಕೆ ಬಂದಿದ್ವಿ, ನಾವು ವಿಶ್ವವಿದ್ಯಾಲಯ ಕಟ್ಟಬೇಕಂತೇಳಿ ದಾನ ಕೇಳಕ್ ಬಂದಿದ್ವಿ, ಇಲ್ಲಿ ನೋಡಿ ಅನಿಸಿತ್ ನಮಗ ಯಾಕೋ ಕೇಳೋ ಸೂಕ್ತ ಅಲ್ಲ ಅಂತ ಹೇಳಿ ಅದಕ್ಕೆ ಹೊಂಟಿವಂದ್ರಂತ. ಅವಾಗ ಅವ್ರಂದ್ರಂತೆ ಮದನ್ ಮೋಹನ್ ಮಾಳವಿಯ ಮಾತನ್ನ ಕೇಳಿ, ನಾವು ಕೊಡ್ತಕ್ಕಂಥ ದಾನ ಎದಕ್ಕೆ ಬಳಸ್ತೀರಿ ಅಂದಾಗ ವಿಶ್ವವಿದ್ಯಾಲಯಕ್ಕೆ ಬಳಕೆ ಮಾಡ್ತೀವಿ ಅಂದ್ರೆ ಒಂದು ವೈಟ್ ಪೇಪರ್ ಕೊಟ್ರಂತ. ಅವಾಗ ನಿನಗೆ ಎಷ್ಟು ಬೇಕಷ್ಟು ಬರ್ಕೋ, ನಾನು ನಿಮ್ಮ ಮನೆಗೆ ತಲುಪಿಸ್ತೀನಿ ಅಂದಂತ. ಅವಾಗ ಅವ್ರಿಗೆ ಆಶ್ಚರ್ಯ ಆಯ್ತಂತ. ಅವಾಗ ಪ್ರಶ್ನೆ ಮಾಡಿದ್ರಂತ, ಅಲ್ಲ ಮೊಮ್ಮಗ 5 ಪೈಸಾ ಕಡ್ಡಿ ಪೆಟ್ಟಿಗೆ ಹಾಳು ಮಾಡಿದ್ದಕ್ಕೆ ಬಾಸುಂಡು ಬರಂಗ್ ಬಡ್ಯಾಕತ್ತೀರಿ ನೀವು, ಮತ್ತೆ ಇಷ್ಟೊಂದು ದಾನ ಕೊಡೋ ಗುಣ ಎಲ್ಲಿಂದ ಬಂತು ಅಂದಾಗ ಅವ್ರಂತಾರಂತೆ, ದಾನ ಯಾವಾಗಲೂ ಪವಿತ್ರ ಕಾರ್ಯಕ್ಕೆ ಕೊಡಬೇಕು, ಸಂಪತ್ತು ಯಾವತ್ತು ವ್ಯಯ ಮಾಡಬಾರದು. ಹಾಗಾಗಿ ನಾವು ಯಾವ ಕೆಲಸಕ್ಕೆ ದಾನವನ್ನು ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ.
ಒಂದು ವೇಳೆ ನಾವು ಹುಡುಗರಿಗೆ ರೊಕ್ಕ ಕೊಟ್ರ ಪುನಃ ನಾವು ರೊಕ್ಕ ಕೊಟ್ಟು ಕರ್ಮ ತಗೊಂಡಂಗ, ದುಶ್ಚಟಕ್ಕೆ ಸಹಕಾರ ಮಾಡಿದ್ರೆ ಅದು ಕರ್ಮ ಬರ್ತದೆ. ಮತ್ತು ಬಹಳ ವಿಶೇಷ ಏನಪ್ಪ ಅಂತಂದ್ರೆ ಮನುಷ್ಯನಿಗೆ ಕೊಡಬೇಕನ್ನೋ ಗುಣ ಬರೋದು ಬಹಳ ಕಷ್ಟ. ಯಾಕೆ ಹಂಗ ಅಂತಂದ್ರೆ ಮನುಷ್ಯನ ಮನಸ್ಸೇ ಅಂತ ಅದು. ಪುರಾಣ ನಡೆದತ್ತಂತ ಒಂದು ಊರಾಗ ಹಿಂಗೆ ಎಲ್ಲಾ ದಿವಸ ಮೇಕನ ಹೇಳ್ತಿದ್ರು, ಪುರಾಣಕ್ಕೆ ಬರ್ತಕ್ಕಂಥವ್ರು ಪುರಾಣ ಪಟ್ಟಿ ಬರ್ಸ್ರಿ ಹಂಗ ಹಿಂಗ ಅಂತ ಹೇಳಿದಾಗ ಒಬ್ಬ ಬಹಳ ಜಿಪುಣಿದ್ದ. ಜಿಪುಣ ಅಂತಲ್ಲ, ಅವನ ಸ್ವಭಾವ ಏನಪ್ಪ ಅಂದ್ರೆ ಎಲ್ಲಿ ₹1 ಬಿಚ್ಚೋ ಮನುಷ್ಯ ಅಲ್ಲ. ಆ ಪುರಾಣ ಪಟ್ಟಿ ಬರ್ಸ್ಬೇಕಂತ ಧರ್ಮಪತ್ನಿ ಹೇಳಿದಂತ ಮನ್ಯಾಗ ಏನಂದ್ರೆ, ನೋಡು ದಿವಸ ಕೇಳಿ ನಾನು ಪುರಾಣ ಬಹಳ ಚಲೋ ನೋಡೋದ, ಹೋಗಿ ನೀ ಏನ್ ಮಾಡಬೇಕಪ್ಪ ಅಂದ್ರ ₹501 ಪಟ್ಟಿ ಬರಸು ಅಂದ ಕೂಡಲೇ ಅವ ಹಿಂದಿನೇ ಕೊಟ್ಲಂತ ರೊಕ್ಕ. ಹಾಗೆ ಗೊತ್ತಿತ್ತು ನೀನಂತೂ ಬಿಚ್ಚಿ ಬರ್ಸಂಗಿಲ್ಲಪ್ಪ, 501 ಕೊಡಂದ ಕೂಡಲೇ ಹೊಸ 500 ನೋಟು ತಗೊಂಡು ಬಂದ. ಅವ ಅನ್ಕೊಂಡ ₹500 ನೋಟು ಹೊಸದೈತಿ, ಕೊಡಬೇಕು ಕೊಡಬಾರಂತ ವಿಚಾರ ಮಾಡ್ತಾ 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 ಪುರಾಣ ಕಟ್ಟಿ ಬಂದು ವಿಚಾರ ಮಾಡಿದ. ಪುರಾಣ ಪಟ್ಟಿಯಾಗ 101 ಕೊಟ್ಟೋರಿದ್ರು, 51 ಕೊಟ್ಟೋರಿದ್ರು. ಅವ ವಿಚಾರ ಮಾಡಿದ, ಹೆಂಡತಿ ಪಟ್ಟಿ ಬರ್ಸಂದಾಳ, ಬರ್ಸ್ತು 500 ಕೊಟ್ರು ಅದ ಪಟ್ಟಿ ಅಂತಾರ, 101 ಕೊಟ್ರು ಅದ ಪಟ್ಟಿ ಅಂತಾರ, ಅದಕ್ಕೆ ಅದನ್ನ ಹೆಂಗಾರ ಮಾಡಿ ಚೇಂಜ್ ಮಾಡಿಸೋನು ಅಂದ. ಚೇಂಜ್ ಮಾಡಿಸ್ಬೇಕಂದ ಕೂಡ 100 ನೋಟ್ 5 ತಗೊಂಡಂತ. 5 ತಗೊಂಡು ಪುರಾಣ ಪ್ರಾರಂಭ ಆಯ್ತು. ವಿಚಾರ ಮಾಡಿದ, 101 ಬರೆಸಿದ್ರೆ ಆಯ್ತು ತಗೋ ಅಂತ ಹೇಳಿ ವಿಚಾರ ಮಾಡಿದ. ಆಮೇಲೆ ಅನ್ಕೊಂಡಂತ ಫಸ್ಟಿಗೆ ಯಾಕೆ ಬರ್ಸ್ಬೇಕು ಬಿಡು, ಮನಸ್ಸಲ್ಲ, ಕಡೆಗೆ ಬರೆಸಿದ್ರೆ ಆಯ್ತು, ಇನ್ನೇನು ಲಿಸ್ಟ್ ಓದುವಾಗ ಬರೆಸಿಬಿಟ್ರೆ ಆಯ್ತು, ಬರೆಸ್ದಂಗಿರ್ತದಂತ ವಿಚಾರ ಮಾಡಿದಂತ. ಆಮೇಲೆ ಪುರಾಣ ಶುರುವಾಯ್ತು. ಪುರಾಣ ಶುರು ವಿಚಾರ ಮಾಡಿದ. ₹101 ಬರೆಸಿದ ಖರೆ, ₹101 ಕೊಟ್ಟು ನನ್ನ ಹೆಂಡತಿ ಗೊತ್ತಾಗಬೇಕಲ್ಲ, ನನ್ನ ಹೆಂಡತಿ ಮನ್ಯಾಗ ಅದಾಳ, ಮೈಕ್ ನನ್ನ ಹೆಂಡತಿ ಕೇಳಂಗಿಲ್ಲ, ಹಂಗಾಗಿ ಕೊಟ್ರು ಬಂತು ಬಿಟ್ರು ಬಂತು, ಭಗವಂತಗೆ ಅರ್ಪಣೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಆ ₹100ನ ₹20 ಮಾಡ್ಕೊಂಡ್ಬಂದು ದೇವ್ರಿಗೆ ಸಮರ್ಪಣೆ ಮಾಡ್ರೆ ಆಯ್ತು. ಹೆಂಗೋ ಮಂಗಾರತಿ ಆತಿರ್ತದಲ್ಲ, ಮಂಗಾರತಿ ಆಗೋ ಮುಂದಾಗ ಆ ಕಡೆ ಕಣ್ಣು ಒಂದು ₹20 ನಮಸ್ಕಾರ ಮಾಡ್ಬಿಟ್ರೆ ಆಯ್ತು ಅಂತ ಹೇಳಿ ವಿಚಾರ ಮಾಡಿ ಪುರಾಣದಿಂದ ಎದ್ದು ಹೋಗಿ ಚೇಂಜ್ ಮುಗಿಸ್ಕೊಂಡ್ಬಂದ. ₹20 ಇಟ್ಕೊಂಡ ಮೇಲೆ ಪುರಾಣ ನಡೀತಿತ್ತು, ಸಾಕ್ತಿತ್ತು. ಮಹಾಮಂಗಳ ಗವಾಯಿಗಳು ಹಾಡ್ಲಿಕ್ಕೆ ಶುರು ಮಾಡಿದರು. ಮನಸ್ಸಂತಂತ ₹20 ಹಾಕಿದ್ರೆ ಜನಕ್ಕೆ ಗೊತ್ತಾಗಬೇಕಲ್ಲ. ನಾನು ಮನುಷ್ಯನ ಮನಸ್ಸು ಹೆಂಗ ಸಂಕುಚಿತ ಆಗತ್ತಂದ್ರೆ ₹20 ಹಾಕಿದ್ ಗೊತ್ತಾಗಬೇಕಂತ ಹೇಳಿ ಆ ಕಡೆ ನೋಡಿ ₹20 ನೋಟ್ 4 ಮಂದಿ ಕಾಣಂಗ ತೆಗೆದು ಇನ್ನೇನು ಹಾಕಬೇಕು ಅಂತ ತಯಾರ ಕರೆಂಟ್ ಹೋಗ್ಬಿಟ್ಟು ಒಂದು ಕರೆಂಟ್ ಹೋದ ಕೂಡಲೇ ಜನಕನಂತ ಹಾಕಿದ್ರೆ ತಗೊಂಡು ಬರ್ತಂತೇಳಿ ಅದರಿಂದ ₹10 ತಗೊಂಡ್ ಮಗ ತಂಗಿದ ₹10 ತಗೊಂಡ್. ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಮನುಷ್ಯನಿಗೆ ದಾನ ಮಾಡಬೇಕು ಅನ್ನೋದು ಗುಣ ಒಂದೇ ಕ್ಷಣ ಬಂದು ಹೋಗೋದಷ್ಟೇ. ಆ ಕೊಡಬೇಕು ಅಂದಾಕ್ಷಣವೇ ಕೊಟ್ಟು ಬಿಡ್ಬೇಕು ಮನುಷ್ಯ. ಈಗ ಬಾ, ಆಗ ಬಾ, ಹೊಂತೊಟ್ಟು ಬಾ, ನಾಳೆ ಬಾ ಅಂತೀವಲ್ಲ, ನಾಳೆದು ಗ್ಯಾರಂಟಿ ಇಲ್ಲ. ನಮ್ಮ ಪುರಾಣದಲ್ಲಿ ಬರ್ದಾರ, ಗರುಡ ಪುರಾಣದಲ್ಲಿ ಬರ್ದಾರ, ವೇದಶಾಸ್ತ್ರ ಬರ್ದಾರ, ಪ್ರತಿಯೊಬ್ಬರು ದಾನ ಮಾಡೋದು ಏನು ಪ್ರತಿಫಲ ಬರ್ತದಪ್ಪ ಅಂದ್ರೆ, ವಸ್ತ್ರದಾನಂ ಫಲರಾಜ್ಯಂ. ರಾಜ್ಯ ವೈಭೋಗ ಮಾನ ಬರಬೇಕಪ್ಪ, ಮಾನ ಮರ್ಯಾದೆ ಕಾಪಾಡಬೇಕಂದ್ರೆ ವಸ್ತ್ರದಾನ ಮಾಡಬೇಕಂತ. ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ ಮಾನದ ಸಂಕೇತ ವಸ್ತ್ರ, ಅದು ನಿರಪೇಕ್ಷೆಯಿಂದ ದಾನ ಮಾಡೋದು. ಮತ್ತು ಋಣದಿಂದ ದಾನ ಮಾಡೋದು ಹೆಂಗಪ್ಪ ಅಂತಂದ್ರೆ ಬೀಗರು ಬಿದ್ದರಿಗೆ. ಇವತ್ತಿಗೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇನ್ನೊಂದು ₹1 ಕಡಿಮೆ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಬೀಗರು ತರತಕ್ಕಂತ ಮೊದಲನೇ ಕೆಲಸ ಏನಪ್ಪ ಅಂದ್ರೆ ಬಟ್ಟೆಗಳು ತರೋ. ಬಟ್ಟೆಯನ್ನೇ ಯಾಕೆ ದಾನ ಕೊಡ್ತಾರಂತಂದ್ರೆ, ಮದುವೆಗೆ ಹೋದಾಗ ಅನ್ನವನ್ನ ನೀಡಿ ನಮ್ಮ ಪ್ರಾಣವನ್ನ ಕಾಪಾಡಿರ್ತಾನ. ಅನ್ನ ನೀಡುವುದು ಪ್ರಾಣದ ಸಂಕೇತ, ವಸ್ತ್ರ ಕೊಡುವುದು ಮಾನದ ಸಂಕೇತ. ಹಾಗಾಗಿನೇ ಮೊದಲು ಗೌರವ ಏನಪ್ಪ ಅಂತಂದ್ರೆ ಬಟ್ಟೆ ಮಾಡೋದು, ಆಯರಿ ಮಾಡೋದು ಅಂತಾರ, ಬಟ್ಟೆ ದಾನ ಅಂತಾರ, ಅಥವಾ ಶಾಲಾಕ್ಕೆ ಗೌರವಿಸೋದಂತಾರ. ಏನೇ ಇರಲಿ, ಒಟ್ಟು ಮನುಷ್ಯನಿಗೆ ಏನ್ ಮಾಡಬೇಕಂದ್ರೆ ಬಟ್ಟೆ ವಸ್ತ್ರ ದಾನ ಮಾಡೋದ್ರಿಂದ ಮನುಷ್ಯನಿಗೆ ಮರ್ಯಾದೆ ಜಾಸ್ತಿ ಆಗತ್ತಂತ. ಎರಡನೇದೇನಪ್ಪ ಅಂದ್ರೆ ತಾಂಬೂಲ ದಾನವನ್ನು ಪಾದರಾಕ್ಷಿ ದಾನವನ್ನು ಮಾಡೋದ್ರಿಂದ
ಮನುಷ್ಯನಿಗೆ ಪಾದರಾಕ್ಷಿ ದಾನವನ್ನು ಮಾಡೋದ್ರಿಂದ ವಾಹನ ಪ್ರಾಪ್ತಿ ಆಗುತ್ತಂತ. ತಾಂಬೂಲವನ್ನು ದಾನ ಮಾಡೋದ್ರಿಂದ ಭೋಗ ಪ್ರಾಪ್ತಿ ಆಗುತ್ತಂತ. ಹಾಗೆ ಅನ್ನದಾನ ಮಾಡಿದರೆ ಈ ಮೇಲಿನ ಮೂರೂ ಪ್ರಾಪ್ತಿ ಆಗ್ತಾವಂತ. ಅದಕ್ಕೆ ಅನ್ನದಾನಂ ಪರಂದಾನಂ. ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾವುದಪ್ಪ ಅಂತಂದ್ರೆ ಅನ್ನವನ್ನು ದಾನ ಮಾಡಬೇಕು. ಆದ್ರೆ ದಾನ ಮಾಡುವಾಗ ದಾನಕ್ಕೆ ಕೊಟ್ಟ ಮೇಲೆ ನಾನೇ ಮಾಡಿದ ನಮ್ಮ ಅಹಂಭಾವ ಇರಬಾರದು. ಆ ಅಹಂಭಾವವನ್ನು ಹೋಗ್ಲಿಕ್ಕೇನೆ ಎಲ್ಲಾದ್ರೂ ಪಂಚಾಯತ್ ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ, ಅವರು ಮಂತ್ರವನ್ನು ಹೇಳ್ತಾರೆ. ಅಂದ್ರೆ ಅಲ್ಲೇವರೆಗೆ ಅದು ತಾನು ಮಾಡಿರ್ತಕ್ಕ ಅಡಿಗೆ ಆಗಿತ್ತು. ಯಾವಾಗ ಶಿವನಾಮ ಸ್ಮರಣೆ ಹೇಳಿದ ತಕ್ಷಣ ಅದು ಪ್ರಸಾದವಾಯಿತು. ಹಾಗೆ ನೀನು ಯಾವುದೇ ಕ್ಷಣದಲ್ಲಿ ಯಾವುದೇ ದಾನ ಮಾಡಿದಾಗೂ ಕೂಡ ಅದು ಇವತ್ತಲ್ಲ ನಾಳೆಲ್ಲ ಮುಂದೊಂದು ದಿವಸ ಫಲ ಕೊಟ್ಟೇ ಕೊಡ್ತದೆ. ಇದಕ್ಕೆ ಬಹಳ ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ಮಹಾಭಾರತದಲ್ಲಿ ದ್ರೌಪದಿ ಚಿಕ್ಕವಳಿದ್ದಾಗ ಜಲಕ್ರೀಡೆ ಆಡ್ಲಿಕ್ಕೆ ಹೋಗಿದ್ಲಂತ ನದಿಗೆ. ಸಣ್ಣ ಒಂದು 20 ವರ್ಷದ ತರುಣಿ. ಅವಾಗ ಸಖಿಯರ ಜೊತೆಗೆ ಹೋದಾಗ ಜಲಕ್ರಿಯೆ ಆಡ್ಲಿಕ್ಕೆ ಹೋಗಿದ್ಲು. ಅಂದ್ರೆ ನೀರಾಡಕ್ಕೆ ಹೋಗಿದ್ಲು, ನೀರಿನ ಆಚೆಗೆ ಹೋಗ್ಬೇಕಾಗಿತ್ತು. ಒಂದು ನದಿ, ಆ ನದಿಯ ಮಧ್ಯದಲ್ಲಿ ಒಬ್ಬ ಋಷಿಮುನಿಗಳು ಸ್ನಾನವನ್ನು ಮಾಡ್ತಾ ಇದ್ರು. ಆ ಸ್ನಾನ ಮಾಡುವ ಅಚಾತುರದಲ್ಲಿ ಕೋಪಿನಂತಿರ್ತದೆ, ತಮ್ಮ ಆ ಮಾನವನ್ನ ಕಾಪಾಡ್ತಕ್ಕಂಥ ಸಣ್ಣದಾದ ಕೋಪಿನ ಬಟ್ಟೆಯನ್ನು ಹಾಕೊಂಡು ಸ್ನಾನ ಮಾಡ್ತಿದ್ರೆ ಆ ಕೋಪಿನ ಜಾರಿ ಹೋಗಿತ್ತು. ಜಾರಿ ಹೋಗಿತ್ತು. ವಯಸ್ಸಿಗೆ ಬಂದಿರತಕ್ಕಂಥ ತರುಣಿಯರ ಮುಂದೆ ನಾವು ನಗ್ನವಾಗಿ ಹೋಗಬಾರದು ಅಂತ ಹೇಳಿ ಋಷಿಮುನಿಗಳು ಅಲ್ಲೇ ಕುಂತಿದ್ರು. ದ್ರೌಪದಿ ಋಷಿಮುನಿಗಳು ಸ್ನಾನ ಮಾಡ್ಲಿಕ್ಕೆ ಹತ್ತಾರ, ಅವ್ರು ಈ ಕಡೆ ಬಂದ ಮೇಲೆ ನಾವು ಹೋಗ್ಬೇಕಂತ ದ್ರೌಪದಿ ಸಖಿಯರು ಕಾಯ್ತಿದ್ರು. ಹೀಗೆ 1 ತಾಸಾಯ್ತು, 2 ತಾಸಾಯ್ತು. ಅಲ್ಲೇ ಕೂತಿರ್ತಕ್ಕಂತಹ ಋಷಿಮುನಿ ಹೇಳಿದ್ರಂತ, ಸನ್ನೆ ಮಾಡಿದ್ರಂತ. ಏನು ಅಂದ್ರ ಒಂದಿಷ್ಟು ತುಂಡು ಬಟ್ಟೆ ಇದ್ರ ಕಳಸಮ್ಮ ಅಂತ ಹೇಳಿ. ಅರ್ಥ ಮಾಡ್ಕೊಂಡು ದ್ರೌಪದಿ ಬಹುಶಃ ಋಷಿಮುನಿಗಳು ಯಾಕೋ ತಮ್ಮ ಕೋಪಿನವನ್ನ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತದ. ಹಾಗಾಗಿ ತನ್ನ ಹುಟ್ಟಿರ್ತಕ್ಕಂಥ ಅಂಬರ ಅಂದ್ರೆ ಬಟ್ಟೆ, ಆ ಸೀರೆಯ ಸೆರಗನ್ನ ಒಂದಿಷ್ಟು ಕಿತ್ತಿ ಆ ನದಿಯಲ್ಲಿ ಸೇರಿಬಿಟ್ಲ. ಆ ಕೂಪಿನವನ್ನ ಕಟ್ಟಿಕೊಂಡು ಬಂದಿರತಕ್ಕಂಥ ಋಷಿಮುನಿಗಳು ಬಂದು ಆ ದ್ರೌಪದಿಯ ಕೈಯನ್ನ ಮುಟ್ಟಿ ತಲೆಯ ಮೇಲೆ ಹಸ್ತವನ್ನು ಹೇಳಿದಂತ, ನೋಡಮ್ಮ ನೀನು ಚಿಕ್ಕ ವಯಸ್ಸಿನವಳು, ಆದರೂ ಕೂಡ ಇವತ್ತು ಒಬ್ಬ ಋಷಿಯ ಮಾನವನ್ನ ಕಾಪಾಡಿದ್ದೀ. ಅಂಬರವನ್ನು ಕೊಟ್ಟು ಬಟ್ಟೆಯನ್ನು ಕೊಟ್ಟು ಮುಂದೊಂದು ದಿವಸ ನಿನಗೆ ಯಾವಾದ್ರೂ ಅವಶ್ಯಕತೆ ಇದ್ರೆ ನಿನ್ನ ಮಾನವನ್ನು ಕೂಡ ಕಾಪಾಡತಕ್ಕಂಥದ್ದು ಆಗುತ್ತದೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ರು. ಮುಂದೊಂದು ದಿವಸ ದ್ರೌಪದಿಯ ಸೀರೆಯನ್ನೇ ಸೆಳೆತಕ್ಕಂಥ ಸಂದರ್ಭ ಬಂದಾಗ ದುಶ್ಯಾಸನ ದ್ರೌಪದಿಯ ಸೀರೆಯನ್ನೇ ಸೆಳೆಬೇಕಂದ್ರೆ ಕೈ ಹಾಕಿ ಸೆಳೆಲಿಕ್ಕೆ ಶುರು ಮಾಡಿದ. ದ್ರೌಪದಿ ತನ್ನ 2 ಕೈ ಇಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ಅಂತ ಧ್ಯಾನ ಮಾಡ್ತಾ ಇದ್ಲು. ಆದರೂ ದುಶ್ಯಾಸನ ನಿಲ್ಲಿಲ್ಲ, ಸೆಳೆಲಿಕ್ಕೆ ಶುರು ಮಾಡಿದ. ದ್ರೌಪದಿಗೆ ಇನ್ನೂ ಅಹಂ ಇತ್ತು, ಪರಮಾತ್ಮ ಕಾಪಾಡುವಂತ ಇದ್ಲು. ಆತನ ಸೆಳೆತಕ್ಕೆ ತಾಳಲಾರದೆ 2 ಕೈಯನ್ನ ಬಿಟ್ಟು ಹೇ ಶ್ರೀಕೃಷ್ಣ ಪರಮಾತ್ಮ ನನ್ನ ಮಾನ ಕಾಪಾಡು ಅಂತ ಹೇಳಿದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಅಲ್ಲಿರ್ತಕ್ಕಂಥ ದಿವ್ಯಾಂಬರವನ್ನ ಧರಧರನೆ ಧಾರೆ ಎಳೆದ. ಆ ಅಂಬರ ಏನಾಯಿತು ಅಂದ್ರೆ ಅವತ್ತು ಕೊಟ್ಟಿರ್ತಕ್ಕಂತಹ ಅಂಬರ ಅವರಿಗೆ ಅಕ್ಷಂಬರವಾಗಿ ಕಾಪಾಡಿತು ಅಂತಕ್ಕಂಥ ವಿಚಾರ ನಾವೆಲ್ಲ ಮಹಾಭಾರತದಲ್ಲಿ ನೋಡ್ತೀವಿ. ಆ ದ್ರೌಪದಿ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ನಾಮಸ್ಮರಣೆ ಮಾಡಿದ ತಕ್ಷಣ ಸೀರೆ ಸೆಳಿತಕ್ಕಂತಹ ಸೀರೆ ಅಂಬರವಾಗಿ ಕೊಟ್ಟ. ದ್ರೌಪದಿ ಒಂದು ಚಿಂತೆ ಇತ್ತಂತ, ಏನ್ ಮಾತಾಡಿದ್ರು ಏನ್ ಚಿಂತೆ ಮಾಡಿದಂತಂದ್ರೆ, ನಾನು ಅಷ್ಟೆಲ್ಲ ಸಭೆಯ ಮಧ್ಯದಲ್ಲಿ ಕುಳಿತಿರ್ಬೇಕಾದಾಗ ಶ್ರೀಕೃಷ್ಣ ಪರಮಾತ್ಮ ಬರ್ತಿ ಅಂತ ನನಗೆ ಗೊತ್ತಿತ್ತು. ಯಾಕಂದ್ರೆ ನಾನು ನಿನ್ನ ನಂಬಿ ಪ್ರಾರ್ಥನೆ ಮಾಡಿದ್ದೆ, ಶ್ರೀಕೃಷ್ಣ ಪರಮಾತ್ಮ ಕೃಪೆ ಇದೆ ಎಂದು ಗೊತ್ತಿತ್ತು. ಆದ್ರೆ ಮೊದಲನೇ ಬಾರಿಗೆ ಹೇ ಶ್ರೀಕೃಷ್ಣ ಪರಮಾತ್ಮ ಅಂತ ಕರೆದಾಗ ಬಂದಿದ್ರೆ ದುಶ್ಯಾಸನನ ಸಿರಿ ಸೆಳಿತಾ ಇದ್ದಿಲ್ಲ, ನನ್ನ ಮಾನ ಅರ್ಧ ಹೋಗ್ತಿದ್ದಿಲ್ಲ. ಸಭಾ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲಿ ದುಶ್ಯಾಸನ ಸೀರೆಯನ್ನು ಅರ್ಧ ಸೆಳೆದ ನಂತರ ಯಾಕೆ ನೀನು ಬಂದಿ, ಬರಬೇಕಾಗಿದ್ರೆ ಮೊದಲೇ ಬರಬೇಕಿಲ್ಲ ಅಂತ ಹೇಳಿ ದ್ರೌಪದಿ ಪ್ರಶ್ನೆ ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮ ಅಂತ ಏನಂದ್ರೆ
ನಾನು ಭಗವಂತನಾಗಿದಾಗ್ಯೂ ಕೂಡ, ನಾನೇ ನಿಮ್ಮ ಅಣ್ಣನಾಗಿದ್ರೂ ಕೂಡ, ನಿನ್ನನ್ನ ಕಾಪಾಡುವ ಶಕ್ತಿ ಇದ್ರೂ ಕೂಡ, ಹೇ ಶ್ರೀಕೃಷ್ಣ ಪರಮಾತ್ಮ ಅಂದಾಗ ನನಗೆ ಎಚ್ಚರ ಆಯ್ತು. ಆವಾಗ ನೋಡಿದೆ ನೀ ಎರಡು ಕೈ ಹಿಡ್ಕೊಂಡಿದ್ದಿ. ನನಗನಿಸ್ತು ನಿನಗೆ ಇನ್ನೂ ಶಕ್ತಿ ಇದೆ ಅಂತ ಹೇಳಿ. ಎರಡನೇ ಬಾರಿ ಶ್ರೀಕೃಷ್ಣ ಪರಮಾತ್ಮ ಅಂದಾಗ ನಾನು ವಿಚಾರ ಮಾಡಿದೆ, ನಿನಗೆ ಬಟ್ಟೆ ದಾನ ಕೊಡಬೇಕಂದ್ರೆ ನಿನ್ನ ಕರ್ಮ ಫಲವನ್ನು ನೋಡಬೇಕಂತ ಹೇಳಿ ಚಿತ್ರಗುಪ್ತರ ಲೆಕ್ಕ ತರಿಸಿ ಕೇಳಿದೆ. ಎಲ್ಲಾದ್ರೂ ಈ ಹುಡುಗಿ ಈ ಜೀವನದಾಗ ಒಂದು ಖರ್ಚಿಪರ ದಾನ ಮಾಡಲಂತ ಚೆಕ್ ಮಾಡಿ ನೋಡಿದ್ರೆ, ನೀನು ಚಿಕ್ಕವಳಿರುವಾಗ ಆ ಋಷಿಮುನಿಗೆ ಒಂದಿಷ್ಟು ಬಟ್ಟೆ ದಾನ ಮಾಡಿ ಕೊಟ್ಟಿದ್ದೆಲ್ಲ, ಅದರ ದಾನದ ಪ್ರತಿಫಲವೇ ಇವತ್ತು ನಾನು ಬಟ್ಟೆ ಕೊಟ್ಟಿನಿ ನಂದಂತ ಶ್ರೀಕೃಷ್ಣ ಭಗವಂತನ ಕರುಣೆ ಇರಬೇಕಂದ್ರೂ ಕೂಡ ನಮ್ಮ ಕರ್ಮ ಫಲ ಬಹಳ ಮುಖ್ಯ. ಯಾರ ಭಗವಂತನೂ ಕೂಡ ಸುಮ್ಮನೆ ನಿಲ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಅರ್ಥ ಭಗವಂತನೂ ಕೂಡ ಯಾರಿಗಾದರೂ ದಾನವನ್ನ ಕೊಡಬೇಕು, ಅಕ್ಷಯ ಪಾತ್ರೆ ಕೊಡಬೇಕು, ಕೃಪಕಟಾಕ್ಷ ಕೊಡಬೇಕಂದ್ರ ಚೆಕ್ ಮಾಡ್ತಾನ. ಹಾಗಾಗಿ ದಾನ ಗುಣವನ್ನು ಯಾಕೆ ಅಳವಡಿಸಿಕೊಳ್ಬೇಕಂತಂದ್ರೆ, ನಮ್ಮ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ನಿಯಮ, ದಾನ ಬಹಳ ಪರಮಶ್ರೇಷ್ಠವಾಗಿರ್ತಕ್ಕಂಥ ಗುಣ, ಅದು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಬೇಕಂತಕ್ಕಂಥ ಮಾತನ್ನ ನೋಡ್ತಾ ಇದೀಗ ಗವಾಯಿಗಳಿಂದ ಒಂದು ಗೀತೆ ಏನಂತ ನಾವೆಲ್ಲರೂ ಕೂಡ ನೋಡೋಣ. ಸಾಂಬಜಯ ನಮಃ ಪಾರ್ವತಿ ಪತಿರ ಮಹಾದೇವ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಇಟ್ಟಿದೆಯಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀವುದ ಮೇಲೆ ಅನ್ಯರ ಪಾಲ. ಯಾರ ಹೊಲ ಯಾರ ಮನೆ ವೆಚ್ಚಿ ಕುಂತೆ ಸುಳ್ಳೆ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಅಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಮರತೆಯಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಅಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಇಟ್ಟಿದೆಯಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಇಟ್ಟಿದೆಯಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀವದ ಮೇಲೆ ಅನ್ಯರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಅಲ್ಲ. ನರ ಜನ್ಮವು ದೊಡ್ಡದೈತಿ, ಪಾಪದೊಳಗೆ ಬಿದ್ದು ಸಾಯ್ತಿ. ನರ ಜನ್ಮವು ದೊಡ್ಡದೈತಿ, ಪಾಪದೊಳಗೆ ಬಿದ್ದು ಸಾಯ್ತಿ. ಹಗಲಿರುಳು ದುಡ್ಡಿಗೆ ಸಾಯ್ತಿ, ಹಗಲು ಇರುಳು ದುಡ್ಡಿಗೆ ಸಾಯ್ತಿ. ಹೋಗುವಾಗ ಇಲ್ಲ ಬಿಟ್ಟು ಹೋಗುತ್ತಿ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಅಲ್ಲ. ಹಣವು ಗಳಿಸಿ ಇಟ್ಟಿದ್ದಿ ಹೆಚ್ಚ, ಸಾಯ ತನಕ ತಿಂದೆಲ್ಲ ನುಚ್ಚ. ಹಣವ ಗಳಿಸಿ ಇಟ್ಟಿದ್ದಿ ಹೆಚ್ಚ, ಸಾಯ ತನಕ ತಿಂದೆಲ್ಲ ನುಚ್ಚ. ಬಾಯಿ ಮಾತ್ರ ಬೆಲ್ಲದ ಅಚ್ಚ, ಬಾಯಿ ಮಾತ್ರ ಬೆಲ್ಲದ ಅಚ್ಚ, ಪರ ಉಪಕಾರವ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ
ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಪಂಚಾಕ್ಷರಿ ಹೇಳಿದ ಕುಲ್ಲ, ಪಂಚಾಕ್ಷರಿ ಹೇಳಿದ ಕುಲ್ಲ, ಪರಶಿವ ಬಿಟ್ಟರೆ ಗತಿಯಾರಿಲ್ಲ. ಯಾರ ಹೊಲ ಯಾರ ಮನೆ, ಹೆಚ್ಚಿ ಕುಂಟೆ ಸುಳ್ಳೆ ಅಲ್ಲ. ಯಾರ ಹೊಲ ಯಾರ ಮನೆ, ಯಾರ ಹೊಲ ಯಾರ ಮನೆ, ಯಾರ ಹೊಲ ಯಾರ ಮನೆ, ಮೆಚ್ಚಿ ಕುಂಟೆ ಸುಳ್ಳೆಯಲ್ಲ. ಸಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮೋಕ್ಷಾಂಗಿ ಸಹಿತ ಮಲ್ಲೇಶ್ವರ ಮಹಾರಾಜ್ ಕಿ. ಕುಟಿಲ ಕುಂತಳೆಯಾದ ಮೋಕ್ಷಾಂಬಿಕೆ ದೇವಿ ಹರಯೋಗ ಕಾತ್ಯದೊಳಚಿ ಶ್ರೀಶೈಲದಿಂ ನಿತಿಲಾಕ್ಷ ವಿಪ್ರವೇಶದಿ ಬಂದು ಕಂಡ ಒಳಗಿತ್ತು ವರುಣದಿಂದಲೇ. ಕೇಳಿದೈ ಸುರಪ ಚೌಡಾಂಬಿಕೆಯ ಸತ್ಯತಾಲೀಲೆಗಳ. ನೆಲ್ಲನದರಂತೆ ಮೋಕ್ಷಾಂಬೆ ನಿಜ ಮೂಲ ಪ್ರಕೃತಿ ರೂಪ ಧರಿಸಿ ತಾಭ್ರಮೆಯಾಗಿ ರಕ್ಕಸನ ಮಿಕ್ಕೆ ತಾಗಲು ತಲೀ. ಯಚರವ ಕಾಲಾಂತಗಿಯಾಗಿ ಸರ್ವಸಖಿಯ ಚರವೇಳುತ್ತಲೀ. ವಿಶುದ್ಧಾಂತರಂಗದ ಯೋಗ ಮಾರ್ಗಗಳಾಗುತ್ತಲೀ. ಯೋಗ ಮಾರ್ಗಗಳಾಗುತ್ತಲೀ ಆಗುತ್ತಲೀ. ಅಷ್ಟ ದಿಗ್ಬಂಧನ ಮಾಡಿ ಮಾನಸದಡೆಯ ನಿಷ್ಠಂಗಳು ತಾಳು. ದೇಹಾನುಗುಣದೊಳು ಗೆಲ್ಲಿಸುವ ಅಷ್ಟಮದಗಳನ್ನೆಲ್ಲ ತರಿದೋರ ಮೂಲೆಯಲ್ಲಿಟ್ಟು ತನ್ನಯ ಹೃದಯದಿ ಅಷ್ಟಮೂರ್ತಿಯಾಗಿ ನೆಲೆಗೊಳಿಸಿ. ಮಾನಸ ಅಷ್ಟಮೂರ್ತಿಯ ಪೂಜೆ ಅಷ್ಟವಿಧೋಪಚಾರೆಯ ರಚೆಯೆಂದ ತೇಲುತ್ತಲೀ. ತನವು ಮೂರರಿತು ತನವು ಕಳುಸಿತು ನೋಟದಿಂದಲೇ. ದನಿವಿನಿಂದಲೇ ಬುದ್ಧಿಲತೆಯಿಂದ ಚಿಗುರ್ಗೊಳಿಪ. ಮಿನುಗುವ ಮಹಾತೇಜ ಕಂಡು ಭೂರಿತದಲ್ಲಿ ಚಿನ್ಮಯಾತ್ಮ ಚಿದಾನಂದ ಚಿದ್ರೂಪದಲ್ಲಿ ಘನವಿಹತಿ ವೇಣಿ ಜಲದಭಿಷೇಕಂ ಕೈ ಮುಗಿದು ಜನಿತಾನುಕೂಲ ಚಿತ್ತದ ಚಂದನವಿಟ್ಟು ಜಾಗೃತಾಕ್ಷಗಳಿಂದಲೇ. ಸಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮೋಕ್ಷಾಂಗಿ ಸಹಿತ ಮಲ್ಲೇಶ್ವರ ಮಹಾರಾಜ್ ಕಿ. ಹಸ್ತಸ್ಯ ಭೂಷಣಂ ದಾನಂ ಸತ್ಯಸ್ಯ ಭೂಷಣಂ ಕಂಠಂ. ಅಂದ್ರೆ ದಾನ ಮಾಡುವುದು ಹಸ್ತಕ್ಕೆ ಎಷ್ಟು ಭೂಷಣನೋ, ಸತ್ಯವನ್ನ ಹೇಳುವುದು ಕಂಠಕ್ಕೆ ಭೂಷಣ. ಅಂದ್ರೆ ಭಗವಂತ ನಮಗೆ ವಾಣಿ ಶಕ್ತಿ ಯಾಕೆ ಕೊಟ್ಟನಪ್ಪ ಅಂತಂದ್ರ ಶಿವನ ನಾಮಸ್ಮರಣೆ ಮಾಡಲಿಕ್ಕೆ ಮತ್ತು ಸತ್ಯವನ್ನ ಹೇಳಲಿಕ್ಕೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ವಚನ ದೊಡ್ಡದ, ಅದೊಂದೇ ಸಾಲು ಸಾಕು.
ನುಡಿದರೆ ಅಂತಂದ್ರೆ ಅರ್ಥ ಏನಪ್ಪ ಅಂದ್ರೆ ಮೊದಲನೇದು ನುಡಿಬೇಡ ಅಂತ ಅರ್ಥ. ಊಟ ಮಾಡಿದರ ಇದನ್ನ ಊಟ ಮಾಡಂತಾರಲ್ಲ, ಹಂಗ ಮೊದಲನೇದ್ದು ಮೌನವಾಗಿರಬೇಕು. ಒಂದು ವೇಳೆ ನುಡಿದೀವಪ್ಪ ಅಂತಂದ್ರೆ ಅದೇನಿರ್ಬೇಕು ಮಾತಂದ್ರ ಸತ್ಯವನ್ನೇ ನುಡಿಬೇಕಂತ. ಆದ್ರೆ ಇತ್ತೀಚೆಗೆ ಮೊಬೈಲ್ ಬಂದಲ್ಲಿಂದ ಸುಳ್ಳು ಹೇಳೋದೇ ಜಾಸ್ತಿ ಆಗೈತೆ. ನಾವು ಮೊಬೈಲ್ ಹಲೋ ಅಂದ್ರೆ ಸುಳ್ಳೇ ಸುಳ್ಳು ಹೇಳ್ಬಿಡ್ತೀವಿ. ಮತ್ತು ನಾವು ಹೇಳೋದಂದ್ರೆ ಮಕ್ಕಳಿಗೆ ಕಲಿಸ್ಕೊಡ್ತೀವಿ. ಅದರಾಗ ಕಂಡಕ್ಟರ್ ಮುಂದೆ ಹೇಳೋದಂತೂ ಬಹಳ ಹೆಣ್ಮಕ್ಳಿಗೆ 6 ವರ್ಷದ ಮಗು 7 ವರ್ಷದ ಮಗು ಇರ್ತದ. ಕಂಡಕ್ಟರ್ ಟಿಕೆಟ್ ಅಂತ ಬರ್ತಾನ, ಸುಮ್ ಕೂತ್ಕ ಕೆಳಗೆ ಕೂತ್ಕ ನಾ ಹೇಳ್ತೀನಿ. ಕಂಡಕ್ಟರ್ ಕೇರ್ ಏನಂತ ಹೇಳ್ತಿ, ಎಷ್ಟನೇ ಕ್ಲಾಸ್ ಅಂತ ಏನ್ ಹೇಳ್ತಿ, ಬೇಬಿ ಕ್ಲಾಸ್ ಅಂತ ಹೇಳು ಅಂತ ಆ ಮಗು ಟ್ರೈನಿಂಗ್ ಕೊಡ್ತಾಳ ತಾಯಿ. ಕಂಡಕ್ಟರ್ ಬಂದು ಕೇಳಿದ, ಇಲ್ಲ 4 ವರ್ಷದ ಮಗು ಟಿಕೆಟ್ ಆಫ್ ಟಿಕೆಟ್, ಇಲ್ಲ ಟಿಕೆಟ್ ಬೇಡ ಅಂತ ಅವ್ನು ನಿಧಾನ ಕೇಳ್ತ, ಎಷ್ಟು ಓದ್ತೀನಿ ನೀನು, ಬೇಬಿ ಕ್ಲಾಸ್, ಕರೆಕ್ಟ್ ಹೇಳು, ಇಲ್ಲ ನಾನು 2ನೇ ಕ್ಲಾಸ್ ಓದ್ತೀನಿ, ಹೋಗಿ ಬೇಬಿ ಕ್ಲಾಸ್ ಅಂತ ಹೇಳಂದ್ ಬಿಡ್ತಾನೆ ಆ ಮಗು. ಯಾವಾಗಲೂ ಕೂಡ ನಮ್ಮ ವಾಣಿಯಲ್ಲಿ ಏನಿರಬೇಕಂದ್ರೆ ಸತ್ಯ ಇರಬೇಕಂತ. ಸತ್ಯವಾಣಿಯಲ್ಲಿ ಮಾತ್ರವೇ ಶಿವನಿರ್ಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಮೋಕ್ಷಾಂಬಿಕಾ ದೇವಿ ನಿನ್ನೆ ದಿವಸ ಇಂದ್ರ ನಾರದರು ಆಕೆಯ ಪವಾಡವನ್ನ ಹೇಳಿ ದಾಕ್ಷಾಯಣಿಯ ಸತಿ ಆಗಿರ್ತಕ್ಕಂಥವಳು ದಹನವಾದ ನಂತರ ಅವಳೇ ಮುಂದೆ ಭೂಲೋಕದಲ್ಲಿ ಚೌಂಡಿಕಾ ದೇವಿ ಅಂತಕ್ಕಂಥ ಸ್ವರೂಪವನ್ನು ತಾಳಿ ತಾಮ್ರಸ್ಥ ಅಂತಕ್ಕಂತಹ ರಾಕ್ಷಸ ಸಂಹಾರ ಮಾಡಿದಾಳೆ. ಅವಳು ಸಾಮಾನ್ಯಳಲ್ಲ, ಅವಳ ಕಥೆಯನ್ನ ಮತ್ತೊಂದು ಸಾರಿ ಹೇಳ್ತೀನಿ ಕೇಳು ಅಂತ ಹೇಳಿ ಆ ಮೋಕ್ಷಾಂಬಿಕಾ ದೇವಿಯ ಅಥವಾ ಮೂಕಾಂಬಿಕೆಯ ಕಥೆಯನ್ನ ಇಂದ್ರ ಮತ್ತೆ ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ. ರಾಜನ ಮಗಳಾಗಿರ್ತಕ್ಕಂತಹ ಮೂಕಾಂಬಿಕೆ ಅನೇಕ ವರ್ಷಗಳ ಕಾಲ ಜಪ ತಪಸ್ಸನ್ನ ಮಾಡಿದಳು. ಅದು ಯಾವ ಪರಿ ಮಾಡಿದಳು ಅನ್ನೋದನ್ನ ಕವಿ ಬಹಳ ಸುಂದರ ವರ್ಣ ಮಾಡಿದ್ದಾನೆ. ಇಲ್ಲಿ ಎಲ್ಲ ವರ್ಣನೆಯ ಒಟ್ಟ ಸಾರಾಂಶ ಏನು ಅಂತಂದ್ರೆ, ನರನಲ್ಲಿ ಹರನನ್ನ ಕಾಣುವ ಶಕ್ತಿ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಭಗವಂತ ಕೊಟ್ಟ ಎಲ್ಲ ಶಕ್ತಿಗಳನ್ನು ನಾವು ಸದ್ಬಳಕೆ ಮಾಡಿಕೊಂಡಾಗ ನರನೂ ಹರನಾಗಬಲ್ಲ. ಅದರಲ್ಲಿ ಮುಖ್ಯ ಕಾರಣ ಏನಂತಂದ್ರೆ ಯೋಗಾಭ್ಯಾಸ. ಅಷ್ಟ ದಿಗ್ಬಂಧನವನ್ನು ಮಾಡಿದಳಂತ. ನವದ್ವಾರಗಳಿಂದ ಬರತಕ್ಕಂಥ ಗಾಳಿಯನ್ನ ಹಿಡಿದಿಟ್ಟುಕೊಳ್ಳುವುದು, ದೇಹದ ಅವಗಳಲ್ಲಿರ್ತಕ್ಕಂತಹ ಮದಗಳೆಲ್ಲವೂ ಕೂಡ ತೊರೆಯುವುದು, ಹೃದಯದ ಅಷ್ಟಕಮಲದಲ್ಲಿ ವಿಶುದ್ಧವಾಗಿರ್ತಕ್ಕಂತಹ ಆಸನದಲ್ಲಿ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿಕೊಂಡು ಮಾನಸಿಕ ಪೂಜೆಯನ್ನ ಮಾಡಲಿಕ್ಕೆ ಶುರು ಮಾಡಿಲ್ಲ. ಅಂದ್ರೆ ಮನುಷ್ಯ ಈಗೇನು ನಾವು ಕುಂತೀವಲ್ಲ, ಕುಂತ ಅಗಾಧವ ಶಕ್ತಿ ಇರ್ತದೆ. ಎಷ್ಟು ನಮ್ಮ ಮನುಷ್ಯನ ಶಕ್ತಿ ಅಂದ್ರೆ, ನೀವು ಕುಂತಿರ್ತಕ್ಕಂಥ ಪುರಾಣ ಮುಗಿದ್ಮೇಲೆ ಎದ್ದು ನೋಡ್ರಿ, ಎದ್ದು ನೀವು ಕುಂತಿರ್ತಕ್ಕಂಥ ತಳವನ್ನು ಪಾದ ಮುಟ್ರೆ ಬೆಚ್ಚಗಾತದ. ಅಂದ್ರೆ ಮಾನವನಲ್ಲಿ ಅಗಾಧವಾದ ಶಕ್ತಿ ಇದೆ, ಆದ್ರೆ ಅವನ ಶಕ್ತಿಯನ್ನ ಊರ್ಧ್ವಮುಖವಾಗಿ ಕಳಿಸ್ಕೊಳ್ಬೇಕು, ಜಾಗೃತಗೊಳಿಸಬೇಕು. ಹಾಗಿಲ್ಲಿ ಮೋಕ್ಷಾಂಬಿಕೆ ಏನ್ ಮಾಡಿದ್ದಾಳೆ ಅಂದ್ರೆ, ತದೇಕ ಚಿತ್ತದಿಂದ ಕಾಡಿನಲ್ಲಿ ಏಕಾಂತ ವಾಸವಾಗಿ ಶಿವನನ್ನ ಮಾನಸ ಪೂಜೆ ಮಾಡಿ ಅನೇಕ ವರ್ಷಗಳು ಕಳೆದುವಂತ. ನಾವೆಲ್ಲ ಏನ್ ತಿಳ್ಕೊಂಡಿವಿ ಅಂದ್ರೆ, ಋಷಿಮುನಿಗಳು ಹೆಂಗಿದ್ರು ಅಂತಂದ್ರ 10 ವರ್ಷ ಹೆಂಗ್ ತಪಸ್ ಮಾಡಿದ್ರಂದ್ರ, ಅವರು ನಮ್ಮ ಹಾಗೆ ಆಹಾರವನ್ನು ತಿಂದು ಬದುಕಂಗಿಲ್ಲ, ಬೇರೆ ಗಾಳಿಯನ್ನ ಕುಡಿದುಕೊಂಡು ಬದುಕ್ತಿದ್ರು ಅವರು. ಮನುಷ್ಯಗ ಬದುಕಲಿಕ್ಕೆ ಅನ್ನಕ್ಕಿಂತಲೂ ನೀರಿಗಿಂತಲೂ ಬಂದೇದು ಪ್ರಥಮ ಅಂದ್ರೆ ಗಾಳಿ. ಆ ವನಸ್ಪತಿಗಳ ಗಾಳಿ, ಆ ಕಾಡನ್ನು ಯಾಕಷ್ಟು ವರ್ಣನೆ ಮಾಡಿದ ಕವಿ ಅಂತಂದ್ರೆ, ಆ ಎಲ್ಲಾ ಫಲಪುಷ್ಪ ಭರಿತವಾಗಿರ್ತಕ್ಕಂಥ ವನಸ್ಪತಿಯಿಂದ ಬಂದ ಗಾಳಿ ಇದೆಯಲ್ಲ, ಆ ಗಾಳಿ ಅಷ್ಟು ಶಕ್ತಿಯುತವಾಗಿರುತ್ತಂತ. ಪವನ ವಾಯು, ಆ ವಾಯುವನ್ನ ಕುಡಿದುಕೊಂಡು ಮೋಕ್ಷಾಂಬಿಕೆ 10-20 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದಾಗ ಬ್ರಹ್ಮ ಕಳಶ ಅಂತೇಳಿ ಮಸ್ತಕದಿರ್ತದಲ್ಲ, ಆ ಚಕ್ರ ಜಾಗೃತವಾಗುತ್ತೆ. ಅದಕ್ಕೆ ಕವಿ ವಚನಕಾರ ಬರೀತಾರ ಏನು ಅಂದ್ರ, ತಂತಿಯಲ್ಲಿ ಸುನಾದವಿದೆ ಸ್ವರದಂಡೆಗೆ ಬಿಗಿದಾಗ ಮಾತ್ರ, ಚರ್ಮದಲ್ಲಿ ಸುನಾದವಿದೆ ನೊರದಂಡೆಗೆ ಬಿಗಿದಾಗ ಮಾತ್ರ, ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನೆರೆ ದಂಡೆಗೆ ಬಿಗಿದಾಗ ಮಾತ್ರ, ಸ್ವತಂತ್ರ ಧೀರ ಸಿದ್ದೇಶ್ವರ ನನ್ನಲ್ಲಿಯೂ ನಿನ್ನ ನರಿಯುವ ಶಕ್ತಿ ಇದೆ ನಿನ್ನ ಪಾದಂಗಳಿಗೆ ಬಿಗಿದಾಗ ಮಾತ್ರ ಅಂತ ಕರೀತಾನೆ.
ಈಗ ನೋಡ್ರಿ, ಈ ಪೆಟ್ಟಿಗೆ ಒಳಗೆ ಏನದಪ್ಪ ಅಂತಂದ್ರ ತಂತಿ. ಪೆಟ್ಟಿಗೆ ಒಳಗ ತಂತಿ, ಅದನ್ನ ನುಡಿಸ್ತಕ್ಕಂಥ ಜ್ಞಾನ ಇದ್ದವ್ರಿಗೆ ಮಾತ್ರ ಅದು ಪೆಟ್ಟಿಗೆ, ಇಲ್ಲ ನಮಗೆ ಕಡ್ಡಿ ಪೆಟ್ಟಿಗೆ ಅದು. ಯಾಕಂತಂದ್ರೆ ಆ ಯಕ್ಕಚಿತವಾಗಿರ್ತಕ್ಕಂಥ ತಂತಿಯನ್ನ ಸರಿಯಾದ ರೀತಿಯಲ್ಲಿ ಬಿಗದಾಗ ಅದರಲ್ಲಿ ನಮ್ಮೆಲ್ಲರಿಗೂ ಕೂಡ ಆನಂದ ಭರಿತವಾಗಿರ್ತಕ್ಕಂಥ ನಾದ ಹೊರಗೆ ಬರ್ತದ. ಎಲ್ಲಿಂದ ಬಂತಂದ್ರೆ ಆ ತಂತಿಯಲ್ಲಿ ಆ ಶಕ್ತಿ ಇತ್ತು. ಅದಕ್ಕೆ ಸಂಸ್ಕಾರವನ್ನು ಕೊಟ್ಟು ಬಿಗಿದು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ಶ್ರಮ ಪಟ್ಟು ಅವರು ಬೆಳಗಿನ ಜಾವ 4 ಗಂಟೆ ಓದಿ ಸ್ವರಾಭ್ಯಾಸವನ್ನು ಮಾಡಿ ಎಲ್ಲರ ಕಿವಿಗೆ ಮುದುವಾಗಿರ್ತಕ್ಕಂಥ ಸಂಗೀತವನ್ನು ಹೊರ ಹಾಕ್ತಾರ. ಪೆಟ್ಟಿಗೆಯಲ್ಲಿ ಸರಗಮ ಸಪ್ತ ಸ್ವರ ಬರ್ತಾವ. ಸಂಗೀತ ಮತ್ತು ಸಾಹಿತ್ಯ ಎರಡೂ ಮನುಷ್ಯ ಕೇಳೋದ್ರಿಂದ ಆನಂದ ಭರಿತನಾಗ್ತಾನೆ. ಚರ್ಮದಲ್ಲಿ ಸುನಾದವಿದೆ. ನಮ್ಮ ತಬಲಾಜಿ ಬಾರಿಸ್ತಾರ, ನಮ್ಮ ಕೈ ಕೊಟ್ಟ ಬಾರಿಸ ಬಂದಿತ್ತ? ಬರಂಗಿಲ್ಲ. ಅದು ಎಲ್ಲಿದ ಬಂತನಾದ್ರೆ ಸತ್ತ ಚರ್ಮದಲ್ಲಿ. ಸತ್ತಿರ್ತಕ್ಕಂಥ ಪ್ರಾಣಿಯ ಚರ್ಮದಲ್ಲಿಯೂ ಕೂಡ ನಾದವನ್ನು ಹೊರಹೊಮ್ಮತಕ್ಕಂಥ ಶಕ್ತಿ ಅದರಲ್ಲಿ ಅಡಗಿದೆ. ಒಂದು ಬಿದ್ದಿರ್ತಕ್ಕಂಥ ಬಿಲ್ಲು ಸುಮ್ಮನೆ ಒಳಗೆ ಹೋಗಂಗಿಲ್ಲ. ಅದನ್ನು ಬಾಣಕ್ಕೆ ಕಟ್ಟಿ ಸರಿಯಾಗಿ ಎಳೆದು ಕಿವಿಯ ಮಧ್ಯೆ ಹಿಡಿದು ಬಿಟ್ಟಾಗ ಅದಕ್ಕೆ ಹೋಗೋ ಶಕ್ತಿ ಬರ್ತದೆ. ಹೇಗೆ ನಿರ್ಜೀವವಾಗಿರ್ತಕ್ಕಂಥ ವಸ್ತು ತಂತಿಯಲ್ಲಿ, ಚರ್ಮದಲ್ಲಿ, ಬಾಣದಲ್ಲಿ ಚಲಿಸುವ ಶಕ್ತಿ ಅಡಗಿದೆಯೋ ಹಾಗೆ ಮಾನವನಲ್ಲಿಯೂ ಕೂಡ, ನರಮನುಷ್ಯನಲ್ಲಿಯೂ ಕೂಡ ಹರನನ್ನು ಅರಿಯತಕ್ಕಂಥ ಶಕ್ತಿ ಇದೆ. ಅದು ಯಾವಾಗ ಅಂದ್ರೆ ನಮ್ಮನ್ನು ನಾವು ಶಿವನಿಗೆ, ಮುದಿಮಲ್ಲೇಶ್ವನಿಗೆ ಅರ್ಪಣೆ ಮಾಡಿಕೊಂಡಾಗ ಮಾತ್ರ, ಸರ್ವಸ್ವವು ನೀನೇ ಎಂದು ತಿಳಿದುಕೊಂಡಾಗ ಮಾತ್ರ, ಸಮರ್ಪಣಾ ಭಾವ ಬಂದಾಗ ಮಾತ್ರ. ಹಾಗೆ ಇಲ್ಲಿ ಮೋಕ್ಷಾಂಬಿಕಾ ದೇವಿ ಅನೇಕ ವರ್ಷಗಳ ಕಾಲ ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾಳೆ. ಸತ್ ಚಿತ್ತ ಆನಂದ ಅಂದ್ರೆ ಏನಂತಂದ್ರೆ, ಸತ್ ಅಂದ್ರೆ ಸದಾಕಾಲ ಇರೋದು, ಸತ್ಯವಾಗಿರೋದು. ನಾವೆಲ್ಲ ಇಡೀ ಲೌಕಿಕ ಜೀವನ ನೋಡ್ಕೊಂಡ್ರೆ ನೀವು ಸುಳ್ಳೇ ಬಹಳ ನಂಬ್ತೀವಿ ನಾವು. ತರುಣ ತರುಣಿಯರ ಕರಣಿ ಮುಂದೆ ನಿಂತ್ಕೊಂಡು ನೋಡ್ತಿರ್ತಾರ. ಬಾಸ್ಕೊಂಡಿದ್ದೇನು, ಹೇರ್ ಸ್ಟೈಲ್ ಮಾಡಿದ್ದೇನು, ಸ್ನೋ ಪೌಡರ್ ಹಚ್ಚಿದ್ದೇನು. ಆದ್ರೆ ಕರಡಿ ಅಂತಿರ್ತದ, ಈ ಯೌವನ ಶಾಶ್ವತ ಆಗಿರಂಗಿಲ್ಲ. ಪಳಪಳ ಹೊಳೆಯುವ ಹಲ್ಲು ಒಂದ್ ದಿವ್ಸ ಬಿದ್ದೋತಾವ, ಕಾಂತಿಯುಕ್ತವಾಗಿರ್ತಕ್ಕಂಥ ಚರ್ಮ ಒಂದ್ ದಿವ್ಸ ಸೊಕ್ಕು ಕೊಡ್ತದ. ಬಹಳಷ್ಟು ಹೇರ್ ಸ್ಟೈಲ್ ಮಾಡ್ತಾ ಕೇಶ ರಾಶಿಗಳು ಒಂದ್ ದಿವ್ಸ ಏನಾಗ್ತಾವ, ಬಿಟ್ಟು ಹೋತಾವ. ಅದೇ ಸತ್ಯ. ಆದ ಮನುಷ್ಯನ ಚಪ್ಪಲ್ ಹಂಗಲ್ಲ. ಒಂದು ಬಿಳಿಕುದು ಕಣ್ಕೊಳ್ಳಿ ಅದಕ್ಕೆ ಪೇಂಟ್ ಮಾಡಿಬಿಡ್ತೀವಿ. ಒಂದು ಹಲ್ಲು ಹೋದ ಒಂದು ಹಲ್ಸಟ್ ಹಾಕೊಂಡ್ಬಿಡ್ತೀವಿ. ಯಾಕಂದ್ರೆ ನಮಗ ಸುಳಿನ ಪ್ರಪಂಚನೇ ಬಹಳ ಇಷ್ಟ. ಚಿತ್ ಆನಂದ ಭರಿತವಾದ ಯಾವುದಂದ್ರೆ, ಈ ಜಗತ್ತಿನಲ್ಲಿ ಸದಾಕಾಲ ಯಾವುದು ಶಾಶ್ವತವಾಗಿದೆಯೋ, ಯಾವುದಕ್ಕೆ ಹುಟ್ಟಿಲ್ಲವೋ, ಯಾವುದಕ್ಕೆ ಸಾವಿಲ್ಲವೋ, ಯಾವುದು ನಿತ್ಯ ಆನಂದವಾಗಿದೆಯೋ ಅದೇ ಸಾಕ್ಷಾತ್ ಶಿವನ ಸ್ವರೂಪವಾಗಿದೆ. ಆ ಸಾಕ್ಷಾತ್ ಶಿವನನ್ನ ಕೂಡಿ ನಾವು ಧ್ಯಾನವನ್ನ ಮಾಡಬೇಕಂತ ಹೇಳಿ ಸದಾಕಾಲ ಧ್ಯಾನವನ್ನು ಮಾಡಿದ್ರು. ಬಹಳಷ್ಟು ತತ್ವಜ್ಞಾನಿಗಳು ಬರೆದಾರ. ಆದ್ರ ಬಹಳ ಜನಕ್ಕೆ ಇದು ತತ್ವಜ್ಞಾನ ಅರ್ಥ ಆಗಂಗಿಲ್ಲ. ಈ ಶರೀರದ ಬಗ್ಗೆ ಏನು ಕೊಡವ ಹುಬ್ಬಳ್ಳಿ ಕೊಡ ಎಂತ ಚಂದೋಳ ಕೊಡವಂತ ಗೀತೆ ಬರೆದ್ರು. ನಮ್ಮ ಹೈಸ್ಕೂಲಾಗ ಎಲ್ಲ ಹುಡುಗಿಯರು ನಿಂದಿಸಿಬಿಟ್ರು, ಕೈಯ ಪ್ಲಾಸ್ಟಿಕ್ ಕೂಡ ಕೊಟ್ಟು ಬಿಟ್ರು. ಮ್ಯೂಸಿಕ್ ಬಾರಿಸಿದ್ದೆ ಡ್ಯಾನ್ಸ್ ಮಾಡಿದ್ದೆ. ಶಿಶುನಾಳ ಶರೀಫರು ಹೇಳ್ತಾರೆ ಏನಂತಂದ್ರೆ, ಏನು ಕೊಡ ಅಂದ್ರೆ ಅರ್ಥ ಏನಂದ್ರೆ, ಈ ಕೊಡ ಇದೆಯಲ್ಲ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೊಡ ಅಂತ. ಹುಬ್ಬಳ್ಳಿ ಕೊಡ ಎಂಥ ಚಂದುಳ್ಳ ಕೊಡವ. ಹುಬ್ಬ ಹಳ್ಳಿ ಅಂದ್ರೆ 2 ಹುಬ್ಬಿನ ಮಧ್ಯೆ ಇರ್ತಕ್ಕಂಥ ಹಳ್ಳಿ. ಹುಬ್ಬಂದ್ರ ಹೈಬ್ರೋ ಅಂತೀವಲ್ಲ, 2 ಹುಬ್ಬಿನ ಮಧ್ಯೆ ಇರ್ತಕ್ಕಂಥ ಹಳ್ಳಿಗೆ ಹುಬ್ಬಳ್ಳಿ ಅಂತ ಕರಿತೀವಿ. ಸಿದ್ಧಾರೂಢರು ಹುಬ್ಬಳ್ಳಿ ಅಂತ ಮಠ ನೋಡಿರ್ಬೇಕು ನೀವೆಲ್ಲ. ಆ 2 ಹುಬ್ಬಿನ ಮಧ್ಯೆ ಇರ್ತಕ್ಕಂಥ ಹಳ್ಳಿ ಹುಬ್ಬಳ್ಳಿ ಇರೋವರೆಗೂ ಕೂಡ ಈ ದೇಹಕ್ಕೆ ಬೆಲೆ ಇದೆ. ಕಂಚಲ್ಲ, ತಾಮ್ರಲ್ಲ, ಮಿರಿ ಮಿಂಚುತ್ತದ. ಈ ಶರೀರ ನೋಡಿರ್ಬೇಕಾರ ಒಂದಿಷ್ಟು ಒಳ್ಳೆ ಊಟ ಹಾಕಿ 6 ತಾಸು ಮಲ್ಕೊಂಡು ಹೊರಗೆ ಬಂದ್ಬಿಟ್ರೆ ಫಳ ಮಕ್ಕ ಹೊಳಿತಿರ್ತದ. ಕಂಚಲ್ಲ, ತಾಮ್ರಲ್ಲ. ಏನು ಕೊಡವ ಹುಬ್ಬಳ್ಳಿ ಕೊಡ, ಹುಬ್ಬಳ್ಳಿ ಮಾಟ ಎಂತ ಚಂದುಳ ಕೊಡವ ಅಂದ್ರ, ದೇಹ ಅಂತಕ್ಕಂಥ ಈ ಕೊಡವನ್ನ 6, 3, 9 ತೂತಿನ ಕೊಡವ. ಒಂದು ಕೊಡಕ್ಕೆ 1 ತೂತಿದ್ರೆ ನೀರು ನಿಂದ್ರಂಗಿಲ್ಲ. ಆದ್ರೆ ದೇಹ ಅಂತಕ್ಕಂಥ ಈ ಕೊಡಕ್ಕೆ 9 ತೂತದಾವ. ನವರಂಧ್ರಗಳಿದ್ದಾಗ್ಯೂ ಕೂಡ
ಹಾಕಿದ ಆಹಾರ ನಿಲ್ತದ, ಜೀರ್ಣ ಶಕ್ತಿ ಆಗ್ತದ ಅಂತಂದ್ರೆ ಆ ಭಗವಂತ ಈ ಕೊಡವನ್ನು ಎಷ್ಟು ಬಾರಿ ತಯಾರು ಮಾಡಿರ್ಬೇಕು ವಿಚಾರ ಮಾಡಬೇಕು ನಾವು. ಅದಕ್ಕೆ ಗೀತೆಯಲ್ಲಿ ಹೇಳ್ತಾ ಇದ್ರೆ ಗವಾಯಿಗಳ ಗೀತೆ ಅಂತ ನಾವೆಲ್ಲರೂ ಕೂಡ ನೋಡೋಣ. ಸಾಂಬಜಯ ನಮ ಪಾರ್ವತಿ ಪತಿಯ ಮಹಾದೇವ. ಬಾಡಿಗೆ ಮನೆಗಾಗಿ ಜಗಳ ಬೇಡ, ನಿನ್ನ ಸ್ವಂತ ಮನೆ ಮೇಲಿದೆ ಬರೆದರೆ ಹೆಂಗಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಶಿವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಶಿವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಜಗಳ ಬೇಡಣ್ಣ, ಬಾಡಿಗೆ ಮನೆಗಾಗಿ ಜಗಳ ಬೇಡಣ್ಣ. ನಿನ್ನ ಸ್ವಂತ ಮನೆ ಮೇಲಿದೆ ಮರೆತರೆ ಗಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರೆತರೆ ಗಣ್ಣ. ಭೂಮಿ ಮೇಲೆ ಭೂಮಿ ಮೇಲೆ ಸಂತೆಯಲ್ಲಿ ನಗುತ್ತೈರಣ್ಣ, ದ್ವೇಷದಿಂದ ಏನು ಲಾಭ ಇಲ್ಲಣ್ಣ. 3 ದಿನದ ಸಂತೆಯಲ್ಲಿ ನಗುತ್ತೈರಣ್ಣ, ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗೆ ಬಂದಿ ಹಂಗೆ ಹೋಗಣ್ಣ, ಬರುವಾಗ ಹೆಂಗೆ ಬಂದಿ ಹಂಗೆ ಹೋಗಣ್ಣ. ನೀನು ಇಲ್ಲಿಂದ ತೆಗೆದು ಭೂಮಿ ಮೇಲೆ ಭೂಮಿ ಮೇಲೆ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಶಿವನು ಹೇಳಿದಾಗ ಖಾಲಿ ಮಾಡಣ್ಣ. ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ, ಮೋಸದಿಂದ ಏನು ಉಳಿಯುವುದಿಲ್ಲಣ್ಣ. ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ, ಮೋಸದಿಂದ ಏನು ಉಳಿಯುವುದಿಲ್ಲಣ್ಣ. ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಭೂಮಿ ಮೇಲೆ ಆಸೆಯೇ ದುಃಖದ ಮೂಲ ಕಿರಣ, ಬುದ್ಧ ಹೇಳಿದ ಮಾತಿನಲ್ಲಿ ಸತ್ಯ ಇದೆಯಣ್ಣ. ಆಸೆಯೇ ದುಃಖದ ಮೂಲ ಕಿರಣ, ಬುದ್ಧ ಹೇಳಿದ ಮಾತಿನಲ್ಲಿ ಸತ್ಯ ಇದೆಯಣ್ಣ. ಸುಖದಾರ ಸುಖದಾದ ಮೇಲಿರುವ ಸತ್ಯ ಹೇಳಣ್ಣ, ಸುಖದಾದ ಶಿವನಿರುವ ಸತ್ಯ ಹೇಳಣ್ಣ. ಸತ್ಯ ಹೇಳು ಮನುಜನಿಗೆ ಸಾವೇ ಇಲ್ಲಣ್ಣ, ಸತ್ಯ ಹೇಳು ಮನುಜನಿಗೆ ಸಾವೇ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಶಿವನು ಹೇಳಿದಾಗ ಖಾಲಿ ಮಾಡಣ್ಣ, ಶಿವನು ಹೇಳಿದಾಗ ಖಾಲಿ ಮಾಡಣ್ಣ, ಶಿವನು ಹೇಳಿದಾಗ ಖಾಲಿ ಮಾಡಣ್ಣ. ಸರ್ವಜಯ ನಮಃ ಪಾರ್ವತಿ ಶಿವನ ಅನೇಕ ವರ್ಷಗಳ ಕಾಲ ಮೋಕ್ಷಾಂಬಿಕಾ ತಾಯಿ ಶಿವನನ್ನ ವರಿಸಬೇಕು ಎನ್ನುವ ಸಂಕಲ್ಪದೊಂದಿಗೆ ಅಷ್ಟಸಿದ್ಧಿಗಳನ್ನು ಪಡೆದುಕೊಂಡು ತನ್ನ ಬ್ರಹ್ಮ ಕಲಶವನ್ನು ಜಾಗೃತವಾಗಿ ಮಾಡಿಕೊಂಡು
ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ, ಧ್ಯಾನಾಸಕ್ತಾಗಿ ಕುಳಿತುಕೊಂಡಿದ್ದಾಳೆ. ನಮಗೆಲ್ಲ ಧ್ಯಾನದಲ್ಲಿ ಕುಳಿತುಕೊಂಡ್ರೆ ಲೌಕಿಕ ವಿಚಾರಗಳು ಬರ್ತಾವ. ಯಾರಿಗೆ ಸಾಲ ಕೊಡಬೇಕು, ಯಾರು ಸಾಲ ಇಸ್ಕೋಬೇಕು, ಮುಂದೆ ಹಂಗ ಜೀವನ ಏನು ಕೂಡಬೇಕು ಅಂತ ಹೇಳಿ. ಒಟ್ಟು ನಮ್ಮ ಜೀವನ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಒಟ್ಟ ಕೂಡಿಸೋದು, ಗಳಿಸೋದು ಗಳಿಸೋದು ಗಳಿಸೋದು. ಕೆಲವರಿಗೆ ಏನಂದ್ರೆ ಜೀವನ ಉಳಿಸೋದು ಉಳಿಸೋದು ಉಳಿಸೋದು. ಈ ಸಂಪತ್ತನ್ನು ಗಳಿಸುವುದೇ ಜೀವನ ಅಲ್ಲ, ಮತ್ತು ಗಳಿಸಿದ್ದೆಲ್ಲ ಉಳಿಸೋದು ಜೀವನ ಅಲ್ಲ. ಗಳಿಸಿದ್ದನ್ನ ಕಾಲ ಕಾಲಕ್ಕೆ ಬಳಸೋದು ಅದು ಜೀವನವಾಗಬೇಕು. ಅದಕ್ಕೆ ಧ್ಯಾನಾಸಕ್ತರಾದಾಗ ತನ್ನನ್ನು ತಾನು ಅರಿತಾನ ಮನುಷ್ಯ. ಇಲ್ಲಿ ಮೋಕ್ಷಾಂಬಿಕಾ ದೇವಿ ಬಹಳಷ್ಟು ವರ್ಷಗಳ ಕಾಲ ತದೇಕ ಚಿತ್ತದಿಂದ ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಶಿವನನ್ನ ಧ್ಯಾನ ಮಾಡ್ತಾ ಮಾಡ್ತಾ ಮಾನಸಿಕವಾಗಿ ಆಕೆ ದೇವಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾಳೆ. ಹೋಗುವಾಗ ಆಕಾಶದಿಂದ ಕಾಣತಕ್ಕಂಥ ನವಗ್ರಹಗಳು, ಅನೇಕ ಪಕ್ಷಿಗಳು, ವನವನ್ನ ಸೇರಿ ಸೌಂದರ್ಯವನ್ನ ನೋಡ್ತಾ ನೋಡ್ತಾ ಭಾರತಾಂಬೆಯನ್ನ ನೆನೆಸಿಕೊಳ್ಳುತ್ತಾ ದೇವತೆಗಳ ದೇವಲೋಕಕ್ಕೆ ಮಾನಸಿಕವಾಗಿ ಹೋಗ್ತಾ ಇದ್ದಾಳೆ. ಪ್ರಯತ್ನವನ್ನ ಪಡಬೇಕು. ಇಲ್ಲಿ ಕವಿ ಬಹಳ ಸುಂದರವಾಗಿ ಬರೆದಿದ್ದಾನೆ. ಶಿವನ ಜಟಾಪಟಲದ ರಂಧ್ರದಿಂದ ಇಳಿಯುವ ಪರಮ ಭಗೀರಥನೋ, ಶಂಕರನ ವದನ ಗುಹಿಯಿಂದ ಹರಿಯುವ ಓಂಕಾರ ನಾದವೋ, ಚಂದ್ರನ ಎಳೆಯನ್ನು ಕಂಡ ಹರ್ಷದಿಂದ ಉಕ್ಕೇರಿ ಬೆರೆಯುವ ಅಪ್ಪಳಿಸುವ ಹರಿಯ ಬರುವ ಪಾಲ್ಗಡಲೋ, ಹಾಗೆ ಅನೇಕ ರೀತಿಯಾಗಿ ಆಕೆ ಮಾನಸಿಕವಾಗಿ ದೇವಲೋಕಕ್ಕೆ ಹೋಗ್ತಾ ಹೋಗ್ತಾ ತನ್ನ ಚಿತ್ತದಲ್ಲಿ ಶಿವನನ್ನ ರೂಪಿಸಿಕೊಳ್ತಾ ಇದ್ದಾರೆ. ಯಾರು ಸತತವಾಗಿ ಪ್ರಯತ್ನವನ್ನ ಮಾಡಿ ಪ್ರತಿಫಲ ಪಡಿತಾರಲ್ಲ, ಅಸಾಮಾನ್ಯವಾದ ಕೆಲಸವನ್ನು ಯಾರು ಮಾಡ್ತಾರೋ ಅವ್ರು ಇವತ್ತು ನಾವು ಕರಿತೀವಿ ಏನಂತಂದ್ರ ಭಗೀರಥ ಪ್ರಯತ್ನವನ್ನ ಮಾಡಿದಾರ ಅಂತ ಹೇಳ್ತೀವಿ. ಏನು ಭಗೀರಥ ಅಂತ ಕೇಳಿದ್ರೆ, ಈ ಭೂಮಿ ಮೇಲೆ ಸಾಕಷ್ಟು ವರ್ಷಗಳ ಹಿಂದೆ ಅಯೋಧ್ಯೆ ಅಂತ ನಾವು ಕರಿತೀವಲ್ಲ, ಅಯೋಧ್ಯವನ್ನ ಆಳ್ವಿಕೆ ಮಾಡ್ತಕ್ಕಂತಹ ರಾಮನ ವಂಶಜರ ಪೂರ್ವದಿಂದ ಸರಗ ಅಂತ ಒಬ್ಬ ರಾಜ ಇದ್ದಂತ, ಸಗರ ರಾಜ ಅಂತ ಹೇಳಿ. ಆ ಸಗರ ರಾಜನಿಗೆ ಎಲ್ಲ ವೈಭವಗಳು ಇದ್ದುವಂತ. ಪ್ರಜೆಗಳು ಹೇಳಿದ್ದು ಕೇಳತಕ್ಕಂತಹ ಪ್ರಜೆಗಳು, ಸೇವಕರು, ಮಂತ್ರಿಗಳು, ಇಡೀ ರಾಜ್ಯ ಸುಭಿಕ್ಷೆಯಿಂದ ಇರಬೇಕಾದಾಗ ಆ ರಾಜ್ಯವನ್ನ ಬಿಟ್ಟು ಹೋಗ್ಬೇಕಂದ್ರೆ ಮನಸ್ಸು ಅವನಿಗೆ ಏನನಿಸ್ತಂದ್ರೆ ವಂಶೋದ್ಧಾರಕ ಬೇಕನಿಸ್ತಂದ. ಎಲ್ಲರ ವಿಚಾರ ನೋಡಿರ್ಬೇಕಾರೆ ನಾಳೆ ಒಂದಿಷ್ಟು ಮಾಡಿ ಹೋಗ್ಬೇಕಲ್ಲಪ್ಪ ಮಕ್ಕಳಿಗೆ ಅಂತಾರೆ. ಅದಕ್ಕೆ ಇಷ್ಟು ಸುಂದರವಾದ ರಾಜ್ಯವನ್ನ ಬಿಟ್ಟು ಹೋಗ್ಬೇಕಂದ್ರ ಮಕ್ಕಳು ಬೇಕು ಅಂತ ಅವನಿಗೆ ಅಪೇಕ್ಷೆ ಆಯ್ತಂದ. ಮನುಷ್ಯನ ಸ್ವಭಾವ ಅದು. ಏನು ಸ್ವಭಾವ ಅಂತಂದ್ರ, ಮಕ್ಕಳಿಲ್ಲ ಅಂದ್ರೆ ಮಕ್ಕಳಿಂದ ಒಂದೇ ಚಿಂತೆ ಇರ್ತದ. ಹುಟ್ಟಿದ ಕೂಡಲೇ ಮತ್ತೆ ದೊಡ್ಡ ಚಿಂತೆ, ಅವು ಬೆಳೆಸ್ಬೇಕಂತ ಚಿಂತೆ, ಬೆಳೆಸಿದ ಮೇಲೆ ಓದಿಸ್ಬೇಕಂತ ಚಿಂತೆ, ಓದಿಸಿದ ಮೇಲೆ ಮದುವೆ ಮಾಡಬೇಕಂತ ಚಿಂತೆ, ಮದುವೆ ಮಾಡಿದ್ರೆ ಮತ್ತೆ ಬಿಟ್ಟು ಹೊರಟು ಒಂದು ಚಿಂತೆ. ಹಾಗೆ ರಾಜನ ಏನು ವಿಚಾರ ಮಾಡಿದಂದ್ರೆ, ಇಷ್ಟು ದೊಡ್ಡವಾಗಿರ್ತಕ್ಕಂತಹ ರಾಜ್ಯವನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಲ್ಲಿಲ್ಲ. ಅದಕ್ಕೆ ಆತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನಗ ಮಕ್ಕಳ ಭಾಗ್ಯ ಕೊಡು ಅಂತ ಹೇಳಿ ಭಗವಂತನ ಕೇಳಿದಂತ. ಭಗವಂತನ ಕೇಳಿದಾಗ ಸಾಕ್ಷಾತ್ ಭಗವಂತ ಕೃಪಕಟಾಕ್ಷವನ್ನು ನೀಡಿ ಏನ್ ಮಾಡಿದ, ಇಬ್ರು ಹೆಂಡ್ರಿದ್ರು. ಒಂದು ಕೈತಿನಿ ಅಂತ ಹೇಳಿ, ಇನ್ನೊಬ್ಬಾಕಿ ಸುಮತಿ ಅಂತ ಹೇಳಿ. ಕೈತಿನಿ ಹೆಂಡತಿಗೆ ಒಬ್ಬನೇ ಒಬ್ಬ ಮಗ ಹುಟ್ಟಿದ, ಅವನ ಹೆಸರು ಅಸಮಂಜಸ ಅಂತ ಹೇಳಿ. ಸುಮತಿಗೆ 60,000 ಮಕ್ಕಳು ಹುಟ್ಟಿದ್ರು. ಇಲ್ಲಿ ಪುರಾಣದ ಸಂಕೇತ ಅದು. ನಾವು ನೋಡಿಲ್ಲ, ನೀವು ನೋಡಿಲ್ಲ. ಈಗ ಗೋಪಿಕಾಸ್ತ್ರೀ 16,000 ಗೋಪಿಕಾಸ್ತ್ರೀ ಶ್ರೀಕೃಷ್ಣಗಂತ ಕರಿತೀವಿ. ಅದ್ರ ಅರ್ಥ ಏನಂದ್ರ 16,000 ಹೆಂಡರನ್ನು ಆಳಿರ್ತಕ್ಕಂಥ ಶ್ರೀಕೃಷ್ಣ ಅಂದ್ರೆ ಅರ್ಥ ಮನುಷ್ಯನ 16,000 ಬುದ್ಧಿಗಳಿಗೂ ಒಡೆಯನಾಗಿದ್ದಂತ. ಅದಕ್ಕೆ ಒಡೆಯ ಅಂದ್ರ ಯಜಮಾನ ಅಂತ. ಹಾಗೆ ಇಲ್ಲಿ 60,000 ಮಕ್ಕಳನ್ನ ಸುಭಿಕ್ಷೆಯಿಂದ ನಡೆಸಬೇಕಾದಾಗ ಅವನಿಗೆ ಒಂದು ಆಸೆ ಆಯ್ತಂತ. ಏನು ಅಂತಂದ್ರೆ, ಇಷ್ಟೆಲ್ಲ ಪಡೆದಿರ್ತಕ್ಕಂಥ ನಾನು ಇಂದ್ರ ಪದವಿ ಪಡಬೇಕಂದಂತ. ಹೆಂಗ ಮನುಷ್ಯನಿಗೆ ಗ್ರಾಮ ಪಂಚಾಯತ್ ಗೆದ್ದುಕೊಂಡು ಏನ್ ಅನ್ಸುತ್ತೆ, MLA ಆಗ್ಬೇಕು ಅನ್ಸುತ್ತೆ, MLA ಆಗ್ಬೇಕು ಅನ್ಸುತ್ತೆ, ಮುಖ್ಯಮಂತ್ರಿ ಆಗ್ಬೇಕು ಅನ್ಸುತ್ತೆ. ಹಂಗ
ಆ ಸಗರ ರಾಜನಿಗೆ ಏನ್ ಆಸೆ ಆಯ್ತಂದ್ರೆ ಅಶ್ವಮೇಧ ಯಾಗವನ್ನ ಮಾಡಿ 1008 ಕುಂಡವನ್ನಿಟ್ಟು ಅಶ್ವಮೇಧ ಯಾಗವನ್ನು ಯಾರು ಮಾಡ್ತಾರೋ ಅವನಿಗೆ ಇಂದ್ರ ಪದವಿ ದೊರೆಯುತ್ತದೆ ಅನ್ನೋದು ಪುರಾಣದ ಕಥೆ. ಈತ 1008 ಕುಂಡ ಇಟ್ಟು ಯಜ್ಞ ಮಾಡ್ಲಿಕ್ಕೆ ಶುರುವಾಗ್ಕೊಂಡು ಇಂದ್ರನಿಗೆ ಗೊತ್ತಾಯ್ತಂತ, ಇವ ಎಲ್ಲಿ ನನ್ನ ಪದವಿ ಪಡ್ಕೊಳ್ತಾನಂತ ಹೇಳಿ ಇಂದ್ರ ಮಾಯಾಲೋಕದಲ್ಲಿ ಬಂದು ಅಶ್ವಮೇಧ ಯಾಗ ಮಾಡ್ತಕ್ಕಂಥ ಕುದುರೆಯನ್ನೇ ಮಾಯ ಮಾಡಿಬಿಟ್ಟಂತ. ಅದ್ರ ಅರ್ಥ ಏನಂದ್ರೆ ಅಶ್ವಮೇಧ ಅಂದ್ರೆ ಒಂದು ಕುದುರೆ ಕಟ್ಟಿರ್ತಾರ, ಆ ತಾಮ್ರದ ಪಡಲಕವನ್ನು ಹಟ್ಟಿ ಅದು ಇದೀ ಓಡಾಡಿ ಬಂದ ತಕ್ಷಣ ಅಶ್ವಮೇಧವನ್ನ ಬಲಿ ಕೊಟ್ಟು ಯಾಗವನ್ನ ಯಶಸ್ವಿ ಮಾಡೋದು. ಆ ಕುದುರೆ ಅಪಹರಿಸಿ ಬಿಟ್ಟಂತ. ಯಾವಾಗ ಇಂದ್ರ ಆ ಕುದುರೆ ಅಪಹರಿಸಿದ ಕೂಡಲೇ 60,000 ಮಕ್ಕಳು ಕೇಳಿಲ್ಲ ಅಂತ, ಎಲ್ಲೇ ಇದ್ರು ಕೂಡ ತರ್ತೀವಿ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ್ರಂತ. ಹುಡುಕಿದ್ರು ಅತಳ ವಿತ್ತಳ ಪಾತಾಳ ಸುರಾತಳ ಎಲ್ಲವನ್ನು ಹುಡುಕಿದಾಗ ಕಟ್ಟ ಕಡೆಗಿರ್ತಕ್ಕಂತ ಪಾತಾಳದೊಳಗಡೆ ಅಲ್ಲೊಬ್ಬ ಋಷಿಮುನಿ ತಪಸ್ಸು ಮಾಡ್ತಾ ಇದ್ದ. ಆತನ ಹೆಸರು ಏನು ಅಂತಂದ್ರ ಕಪಿಲ ಮುನಿ ಅಂತ ಹೇಳಿ. ಆ ಕಪಿಲ ಮುನಿಯ ಹಿಂಭಾಗದಲ್ಲಿ ಕುದುರೆ ನಿಂತಿತ್ತಂತ. ಮುಂಗೋಪ ಸುಮ್ಮನೆ ಕುದುರೆ ತಗೊಂಡೋದು ಚಲೋ ಇತ್ತು ಅವರು. ಅವಾಗ ಏನ್ ಮಾಡಿದ್ರು, ಇಷ್ಟು ದಿವಸ ಹುಡುಕಿದೀವಲ್ಲ ಅನ್ನೋ ಸಿಟ್ಟಿ ಏನ್ ಮಾಡಿದ, ಆ ಋಷಿಯನ್ನ ಸಂಹಾರ ಮಾಡ್ಲಿಕ್ಕೆ ಹೋದ್ರ. ಅವನು ಮಹಾ ಋಷಿ ಕಪಿಲ ಮುನಿ. ಅವನ ನೇತ್ರ ನೋಡೋದ್ರಿಂದಲೇ ಎಲ್ಲರೂ ಸುಟ್ಟು ಭಸ್ಮ ಆಗಿಬಿಟ್ರಂತ. 60,000 ಮಕ್ಕಳು ಸುಟ್ಟು ಭಸ್ಮ ಆದ ಕೂಡಲೇ ಪಾಪ ಹೆಚ್ಚಾಯ್ತಂತ. ಇದೇ ಭರತಖಂಡದಲ್ಲಿರತಕ್ಕಂಥ ಘಟನೆ ಇದು. ಪಾಪ ಹೆಚ್ಚಾಯ್ತು. ಇಲ್ಲಿ ಸಗರ ನಾಡಿನ ರಾಜ ಹೋಗಿರ್ತ 60 ಮಕ್ಕಳೆಲ್ಲ ಅಂತ ವಿಚಾರ ಮಾಡಿ ಕುಳಿತುಕೊಂಡು ತೆಳ್ಳಗಾಗ್ಬಿಟ್ಟ, ಸ್ವರಗಿ ಬಿಟ್ಟಂತ. ಇವತ್ತು ಬರ್ತಾನ ನಾಳೆ ಬರ್ತಾನಂದಾಗ ಆತನ ಇನ್ನೊಬ್ಬ ಮೊಮ್ಮಗ ಬದುಕಿದ್ದಂತ, ಯಾರು ಅಸಮಂಜಸನ ಮಗ. ಅವನ ಮೊಮ್ಮಗ ಬಂದು ಕೇಳದಂತ, ಅಶ್ವಮಂಥನ ಅಂತ ಅವನ ಹೆಸರು. ಅಶ್ವಮಂಥನ ಬಂದು ಹೇಳ್ತಾನ, ಎಲ್ಲಿ ಹೋದ್ರೆ ನಮ್ ಚಿಕ್ಕಪ್ಪರೆಲ್ಲ ಅಂದ್ರೆ ಎಲ್ಲರೂ ಹೋಗಿಬಿಟ್ಟಾರ, ಅಶ್ವಮೇಧ ಯಾಗದ ಕುದುರೆಯನ್ನ ಕಳುವು ಮಾಡಿದ್ದಾರ, ಅದನ್ನ ಕರ್ಕೊಂಬರಕ್ ಹೋಗ್ಯಾರ ಅಂದ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಹೇಳಿ ಅಶ್ವಮಂತ ಹೋದನು. ಅವನು ಪಾತಾಳಕ್ಕೆ ಹೋದ, ಎಲ್ಲ ಕಡೆ ಅಶ್ವಮಂತನ ಕೈಲಿ ಆಗ್ಲಿಲ್ಲ. ಅವನ ಮಗ ದಿಲೀಪ ಅಂತ ಬಂದ, ಅವನ ಕೈಲೂ ಆಗ್ಲಿಲ್ಲ. ಕಟ್ಟ ಕಡೆಯಾಗಿರ್ತಕ್ಕಂಥ ಭಗೀರಥ ಅಂತವನು ಬಂದು ಹೇಳ್ತಾನ. ಭಗೀರಥ ಏನ್ ಮಾಡ್ತಾನ, ಆ ಭಸ್ಮ ನೋಡಿ ಹೇಳ್ತಾನ, ಇವರೆಲ್ಲರಿಗೂ ಕೂಡ ಮೋಕ್ಷವೇ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಭೂಮಿ ಮೇಲೆ ಮತ್ತೆ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಂತಂದ್ರ ದೇವಲೋಕದ ಗಂಗೆಯಿಂದ ಪ್ರೋಕ್ಷಣೆ ಮಾಡಿದ್ರೆ ಆಗಂಗಿಲ್ಲ. ಭೂಲೋಕದ ಗಂಗೆ ಆಗಲ್ಲ, ದೇವಲೋಕದ ಗಂಗೆ ಬೇಕಂದ. ಎಲ್ಲದಳ ದೇವಲೋಕದ ಗಂಗೆ ಅಂದ್ರ ಮೇಲೆ ದೇವಲೋಕಕ್ಕೆ ನೀನು ಪ್ರಯತ್ನ ಮಾಡಿ ಹೋಗ್ಬೇಕಂದಾಗ ಮತ್ತೆ ತಪಶಕ್ತಿಯಿಂದ ಭಗೀರಥ ಏನ್ ಮಾಡ್ತಾನಂದ್ರ ದೇವಲೋಕಕ್ಕೆ ಹೋಗಿ ಗಂಗೆಯನ್ನು ಜಪ ಮಾಡ್ತಾನಂತ. ಅವ ಗಂಗಾ ಮಾತಿ ಕೇಳ್ತಾನಂತ, ಇಂತಹ ಭೂಮಿಯಲ್ಲಿ ಸರಯೂ ನದಿಯ ಪಕ್ಕದಲ್ಲಿ ಅಯೋಧ್ಯೆಯಲ್ಲಿ ಇವತ್ತಿಗೂ ಸರಯೂ ನದಿ ಇದೆ. ಆ ಸರಯೂ ನದಿಯ ಗಂಗಾ ಸ್ನಾನವನ್ನು ಮಾಡಿದ್ರು ಕೂಡ ಪವಿತ್ರ ಆಗಲ್ಲ. ನಮ್ಮೆಲ್ಲ ವಂಶಜರ 60,000 ಸುಟ್ಟು ಭಸ್ಮವಾಗಿರ್ತಕ್ಕಂತಹ ದೇಹಕ್ಕೆ ಸಂಸ್ಕಾರ ಕೊಡಬೇಕಂದ್ರ ಸಾಕ್ಷಾತ್ ದೇವಿಯಾಗಿರ್ತಕ್ಕಂಥ ಗಂಗಾ ಮಾತೆ ನಿನ್ನನ್ನೇ ಭೂಲೋಕ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ಅಂತ ಹೇಳಿ ಗಂಗಾ ಮಾತೆಗೆ ಪ್ರತ್ಯಕ್ಷಳಾಗಿ ಬಿನ್ನಹ ಮಾಡಿದಂತೆ. ಅವಾಗ ಗಂಗಾ ಮಾತೆ ಅನ್ನಂತೆ, ನಾನು ಬರುವ ರಭಸವನ್ನು ತಡ್ಕೊಳ್ಳೋ ಶಕ್ತಿ ನಿನಗೆ ಐತೆ ಅಂತ ಕೇಳಿದಂತ. ಇಲ್ಲ, ಇದಕ್ಕೆ ಮತ್ತೊಂದು ಪರಿಹಾರ ಹುಡುಕಬೇಕಂದಾಗ ಸಾಕ್ಷಾತ್ ಶಿವನ ಬಳಿಗೆ ಹೋಗು. ಆ ಶಿವನ ಬಳಿಗೆ ಹೋಗಿ ಭಿನ್ನಯಿಸಿದಾಗ ಶಿವನು ಮಾತ್ರವೇ ನನ್ನ ರಭಸವನ್ನು ತಡೆಕೊಳ್ಳಿಕ್ಕೆ ಸಾಧ್ಯ. ಆಗ ಅವನ ಹತ್ರ ಹೋಗಿ ಕೇಳಿದಾಗ ಭಗೀರಥ ಹೋಗಿ ಶಿವನಿಗೆ ಪ್ರಾರ್ಥನೆ ಮಾಡ್ತಾನಂತ, ಭೂಲೋಕದಲ್ಲಿ ನಮ್ಮ ವಂಶಜರ ಅಭಿವೃದ್ಧಿ ಆಗಬೇಕಾದ್ರೆ, ಮುಂದೆ ನಮ್ಮ ರಾಜ್ಯ ಆಳ್ವಿಕೆ ಆಗಬೇಕಾದ್ರೆ ಸತ್ತು ಬಿದ್ದಿರತಕ್ಕಂತ ಹೆಣಗಳ ರಾಶಿಯ ಬೂದಿಯ ಮೇಲೆ ದೇವಗಂಗೆಯ ಪ್ರೋಕ್ಷಣೆ ಆಗ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ನಾನು ಗಂಗಾ ಮಾತೆಯನ್ನು ಕೇಳಿದ್ದೀನಿ. ಆದ್ರ ದೇವಲೋಕದಿಂದ ರಭಸವಾಗಿ ಗಂಗೆ ಬರೋದನ್ನ ತಡಿಲಿಕ್ಕೆ ಸಾಧ್ಯವಿಲ್ಲ. ನೀನು ಹೇಗಾದರೂ ಕಾಪಾಡಬೇಕಪ್ಪ. ನೀನು ಭೂಲೋಕದ ಪ್ರಿಯ, ವರವನ್ನ ಕೊಡ್ತಕ್ಕಂಥವನು, ಪರಮಾತ್ಮನಾಗಿರ್ತಕ್ಕಂಥವನು, ನೀನು ನಮ್ಮ ಮೇಲೆ ಕರುಣೆ ತೋರಬೇಕಂತೇಳಿ ಭಗೀರಥ ತಪಸ್ಸಿ ಕುಂತನು. ಹಲವಾರು ವರ್ಷಗಳ ಕಾಲ ತಪಸ್ಸಿ ಕುಂತು ಪರಮಾತ್ಮನ ಒಲಿಸಿಕೊಂಡು ಪರಮಾತ್ಮ ಹೇಳ್ತಾನಂತ, ಗಂಗೆಯನ್ನ ಬರ್ತಕ್ಕಂಥ ರಭಸ ನಾನು ತಡಿತೀನಿ. ಜಟಾಧಾರಿಯಾಗಿರ್ತಕ್ಕಂಥ ನಾನು ಆ ಗಂಗೆಯನ್ನು ನನ್ನ ಕೇಶ ರಾಶಿಯಲ್ಲಿ ಕಟ್ಟಿಕೊಂಡು ಅವುಗಳನ್ನ ಹಿಡಿದುಕೊಂಡು ನಂತರ ಗಂಗೆಗೆ ಭೂಲೋಕ ತರಿಸಿದಂತೆ ಹೇಳಿದನು. ಆದ ತಕ್ಷಣ ಪರಮಾತ್ಮನ ಆಜ್ಞೆಯಂತೆ ಗಂಗೆಯ ರಭಸವನ್ನು ಬಂದಾಗ
ಜಟಾಧರನಾಗಿರ್ತಕ್ಕಂಥ ಶಿವನು ಕೂಡ ತನ್ನ ಜಡೆಯನ್ನ ಬಿಟ್ಟುಕೊಂಡಾಗ ಆ ಗಂಗೆ ಬರತಕ್ಕಂಥದ್ರಲ್ಲಿ ಶಿವನ ಜಟಗಳು ತೈಲಿಕ್ಕೆ ಶುರುವಾದವು. ನಿಮಗೆ ನೋಡ್ಬೇಕಂದ್ರೆ ಅಲ್ಲಿ ಭಾವಚಿತ್ರ ಬರದಾರ. ಭಗೀರಥ ಬಂದಿರತಕ್ಕಂತಹ ಯಾವ ರೀತಿ ಜಡೆಯನ್ನು ಬಿಟ್ಟಲ್ಲ ಆ ರೀತಿ ಆ ಗಂಗೆ ಬರೋದನ್ನ ಭಗೀರಥ ಬಹಳ ಸಂತಸ ನೋಡ್ಲಿಕ್ಕೆ ಶುರು ಮಾಡಿದ. ನಂತರ ಕೆಳಗಡೆ ಬಂದಾಗ ಜುನ್ಹ ಅಂತಕ್ಕಂಥ ಒಬ್ಬ ಋಷಿ ಆ ಗಂಗೆಯ ರಭಸನ ತಡೆದುಕೊಂಡ. ಶಿವನ ಸ್ವರೂಪನಾಗಿರ್ತಕ್ಕಂಥ ಋಷಿ ಅದನ್ನ ಕುಡಿದು ಬಿಟ್ಟಂತ ಗಂಗೆಯನ್ನು. ಕುಡಿದಾಗ ನಂತರ ಭಗೀರಥ ಹೇಳದಂತ, ನಾನು ಪರಮಾತ್ಮನನ್ನೇ ಕೇಳ್ಕೊಂಡು ಬಂದೀನಿ, ಭೂಲೋಕದವರೆಗೆ ಗಂಗೆಯನ್ನು ತಂದೀನಿ, ಭೂಲೋಕಕ್ಕೂ ಒಳ್ಳೇದಾಗ್ಲಿಕ್ಕೆ ನೀನು ದಯ ಮಾಡಬೇಕಪ್ಪ ಅಂತ ಕೇಳಿದಾಗ ಆ ಜುನ್ಹ ಅಂತಕ್ಕಂಥ ಋಷಿ ತನ್ನ ಕಿವಿಯ ಮುಖಾಂತರ ಬಿಟ್ಟಾಗ ಈ ಭೂಲೋಕಕ್ಕೆ ಗಂಗೆ ಬಂದನು. ಅದಕ್ಕೆ ನಾವು ಭಗೀರಥ ಪ್ರಯತ್ನ ಅಂತ ಕರಿತೀವಿ. ಅಂದ್ರೆ ಭಗೀರಥ ಪ್ರಯತ್ನ ಅಂದ್ರೆ ಅಸಾಧ್ಯವಾದದ್ದನ್ನು ಮಾಡುವುದು, ಸತತ ಪ್ರಯತ್ನವನ್ನು ಮಾಡುವುದು. ಹಾಗೆ ಮೋಕ್ಷಾಂಬಿಕಾದೇವಿ ಏನು ಮಾಡಿದ ಅಂತಂದ್ರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಭಗೀರಥ ಪ್ರಯತ್ನವನ್ನ ಮಾಡಿ ಓಂಕಾರ ನಾದವನ್ನ ಮಾಡಿ ಆ ಶಿವಲಿಂಗನಿಗೆ ಮಾನಸ ಪೂಜೆಯನ್ನ ಮಾಡ್ತಾ ಇದ್ದಾಳೆ. ಪರಮಾತ್ಮ ಎಷ್ಟು ವರ್ಷಗಳ ಕಾಲ ಆಯ್ತು ನೀನು ನೋಡ್ಬೇಕಂತ ಹೇಳಿ, ನಿನಗಾಗಿ ನಾನು ರಾಜ್ಯವನ್ನು ತೊರೆದು ಬಂದಿದ್ದೇನೆ, ನಿನಗಾಗಿ ನಾನು ಏಕಾಂತವಾಸವಾಗಿದ್ದೇನೆ, ಊಟವನ್ನ ಬಿಟ್ಟಿದ್ದೇನೆ, ಮಳೆ ಚಳಿಗಾಲಕ್ಕೂ ಸಿದ್ಧನಾಗಿರ್ತಕ್ಕಂಥ ಈ ದೇಹ ಸೊರಗುತ್ತಾ ಇದೆ, ನಿನ್ನಗಾಗಿ ಹಪೆಪಿಸ್ತಾ ಇದೆ, ಬ್ರಹ್ಮ ಕಳೆ ಉಳ್ಳತಕ್ಕಂತಹ ನನ್ನ ತೇಜಸ್ಸು ನೋಡಲಿಕ್ಕಾದ್ರೂ ಬರಬೇಕಾಗಿತ್ತು, ನೀನು ನನಗೆ ಕರುಣೆ ತೋರು ಅಂತ ಹೇಳಿ ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ಶಿವನನ್ನ ಒಬ್ಬರಲ್ಲ, ಬ್ರಹ್ಮ, ಹರಿಹರ ಬ್ರಹ್ಮ, ಲಿಂಗಾಷ್ಟಕದಲ್ಲಿ ಬರ್ತದ ಬ್ರಹ್ಮ ಮುರಾರಿಸು ರಾರ್ಚಿತ ಲಿಂಗಂ ಅಂದ್ರೆ ಬ್ರಹ್ಮ ಮತ್ತು ವಿಷ್ಣುಗಳು ಕೂಡ ಶಿವನನ್ನ ಪೂಜೆ ಮಾಡಿದ್ರಂತ. ನಿರ್ಮಲ ಭಾಷಿತ ಶೋಭಿತ ಲಿಂಗಂ, ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಕೇಳಬೇಕಂತ. ನೀವು ಲಿಂಗಕ್ಕೆ ಅಭಿಷೇಕ ಮಾಡ್ತೀವಲ್ಲ, ಅಭಿಷೇಕ ಮಾಡೋ ಉದ್ದೇಶ ಏನು ಅಂತಂದ್ರೆ ಆ ಅಭಿಷೇಕದ ಪ್ರತಿಯೊಂದು ನೀರು ಹಾಕುವಾಗ ಯಾವ ನೀರು ಮೇಲೆ ನಿಂದ್ರಂಗಿಲ್ಲ, ಕೆಳಗೆ ಜಾರಿ ಹೋಗ್ಬಿಡ್ತಾವ. ನಮ್ಮ ಆಯುಷ್ಯವೂ ಅಷ್ಟೇ, ನಮಗೆ ಬಂದಿರತಕ್ಕಂಥ ಸಂಪತ್ತು ಅಷ್ಟೇ, ಗಳಿಸಿದ ಸಂಪತ್ತು, ಹುಟ್ಟಿಸಿದ ಮಕ್ಕಳು, ಕಟ್ಟಿಕೊಂಡ ಆಸ್ತಿ ಯಾವೂ ನಮ್ಮಿಂದ ಬರಂಗಿಲ್ಲ, ಅವೆಲ್ಲ ಜಾರಕ್ಕೆ ಬಂದಿರ್ತಾವ. ಹೇಗೆ ಒಂದೊಂದು ಅಭಿಷೇಕದ ಹನಿ ಬೀಳ್ತಾವೋ ಹಾಗೆ ನಮ್ಮ ಆಯುಷ್ಯದ ಒಂದೊಂದು ಕ್ಷಣ ಜಾರ್ತಿರ್ತದ. ಅಭಿಷೇಕದಿಂದ ಅದನ್ನು ತಿಳ್ಕೊಳ್ಬೇಕು. ಕಾಮ ದಹನ ಕರುಣಾಕರ ಲಿಂಗಂ, ಕಾಮ ಮನ್ಮಥರನ್ನು ಸುಟ್ಟಿರ್ತಕ್ಕಂಥವನನ್ನ ಶಿವ ಆಗಿದ್ದಾನಂತ ಹೇಳಿ ಆ ಮೋಕ್ಷಾಂಬಿಕಾದೇವಿ ಶಿವನನ್ನ ಪರಿಪರಿಯಾಗಿ ವರ್ಣನೆ ಮಾಡಿ ಕಟ್ಟ ಕಡೆಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಅದು ಯಾವ ರೀತಿ ಅನ್ನೋದನ್ನ ಪಾರ್ವತಿ ಶಿವ ಹರ ಹರ ಮಹಾದೇವ ಮೋಕ್ಷಾಂಗ ಸಹಿತ ಮಲ್ಲೇಶ್ವರ ಮಹಾರಾಜ ಕಿ शंकर शशिधर गज चर्मांबर गंगाधर हरने सुंदर स्मुरहर गौरी मनोहर जय परमेश्वरने जय जय शंकरने जय विश्वेश्वरने जय जय शंकरने जय विश्वेश्वरने शंकर शशिधर गज चर्मांबर गंगाधर हरने सुंदर स्मुरहर गौरी मनोहर जय परमेश्वरने जय जय शंकरने जय विश्वेश्वरने जय जय शंकरने जय विश्वेश्वरने ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸ ವಿಷವನೆ ಕುಡಿದ ಕರುಣಾ ಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸ ವಿಷವನೆ ಕುಡಿದ ಕರುಣಾ ಸಾಗರನೇ ಕರುಣಾ ಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ
सुंदर स्फुरहर गौरी मनोहर जय परमेश्वरने जय जय शंकरने जय विश्वेश्वरने ईश गिरीश महेश उमेश जय त्रिपुरांतकने ईश गिरीश उमेश महेश जय त्रिपुरांतकने त्रिपुरांतकने ईश गिरीश उमेश महेश जय त्रिपुरांतकने शूलिक वर्धित्रयंब त्रिनेत्रक करुणा सागरने शंकर शशिधर गज चर्मांबर गंगाधर हरने सुंदर स्फुरहर गौरी मनोहर जय परमेश्वरने जय जय शंकरने जय विश्वेश्वरने शंकरने मनोहरने सांबजय नमः पार्वती शिव हर हर महादेव मोक्षापि सहित मल्लेश्वर महाराज की ಮೋಕ್ಷಾಂಬಿಕಾ ಅನೇಕ ವರ್ಷಗಳ ತಪಸ್ಸನ್ನು ಮಾಡಿದ ನಂತರ ಶಿವಮಾನಸ ಪೂಜೆಯನ್ನು ಮಾಡಿದ ನಂತರ ಶಿವನಿಗೂ ಕೂಡ ಕರುಣೆ ಬರ್ತಾ ಇದೆ. ಶ್ರೀಶೈಲ ಮಲ್ಲಿಕಾರ್ಜುನ ರೂಪದಲ್ಲಿರ್ತಕ್ಕಂತಹ ಶಿವ ಕೈಲಾಸದಿಂದ ನಂದಿಯನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ನಂದಿ ಭೃಂಗ ಅವರೆಲ್ಲರೂ ಕೂಡ ಭರತ ಖಂಡದಲ್ಲಿರ್ತಕ್ಕಂತಹ ಜಂಬೂದ್ವೀಪದ ಶ್ರೀಶೈಲ ಮಾರ್ಗವಾಗಿ ಆಗಮನವಾಗ್ತಾ ಇದೆ. ನಂದಿ ಭೃಂಗರು ಕೇಳ್ತಾ ಇದ್ದಾರೆ, ಯಾಕೆ ಈ ಭೂ ಕೈಲಾಸಕ್ಕೆ ಪಯಣ? ಶ್ರೀಶೈಲ ಮಲ್ಲಿಕಾರ್ಜುನ ರೂಪವಾಗಿರತಕ್ಕಂಥ ನಾನು ಶ್ರೀಶೈಲದಲ್ಲಿ ವಾಸವಾಗಿರಬೇಕು, ಬರಬರಾಂಬಿಕಾ ದೇವಿಯನ್ನ ಕಂಡು ಮತ್ತೆ ಪ್ರಯಾಣ ಮಾಡಬೇಕಂದಾಗ ಪವಿತ್ರವಾಗಿರತಕ್ಕಂತಹ 12 ಜ್ಯೋತಿರ್ಲಿಂಗವನ್ನು ಹೊಂದಿರತಕ್ಕಂಥ ಭರತ ಭೂಮಿಯಲ್ಲಿ ಶ್ರೀಶೈಲದಲ್ಲಿ ನಿಂತು ಭೂಲೋಕದ ದಕ್ಷಿಣ ಕೈಲಾಸ ಕಾಶಿ ಎಂದು ಹೆಸರುವಾಗಿರ್ತಕ್ಕಂತಹ ಹಂಪೆಯ ಮಾರ್ಗವಾಗಿ ನಾನು ಶಿಷ್ಯರೊಡನೆ ಹೋಗ್ತಾ ಇರಬೇಕಂತ ಹೇಳಿ ನಂದಿ ಭೃಂಗಿಯನ್ನ ಕರೆದುಕೊಂಡು ಸಾಕ್ಷಾತ್ ಶಿವನೇ ಬರ್ತಾ ಇದ್ದಾನೆ. ಅದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಆವಾಗ ನಂದಿ ಭೃಂಗಿಶಿ ಹೇಳ್ತಾ ಇದ್ದಾನೆ, ನಾನೊಂದು ವನದಲ್ಲಿ ಅನೇಕ ವರ್ಷಗಳ ತಪಸ್ಸನ್ನು ಮಾಡಿರ್ತಕ್ಕಂತಹ ಭಕ್ತರನ್ನು ವೀಕ್ಷಿಸಿ ಮಾಡುತ್ತೇನೆ, ನೀವಿಲ್ಲೇ ಇರ್ರಿ ಅಂತ ಹೇಳಿ ನಂದೀಶನನ್ನ ಹಾಗೂ ವೃಷಭೇಂದ್ರನನ್ನ ಅಲ್ಲಿಬ್ಬರನ್ನು ಕುಂದಿರಿಸಿ ಭಗವಂತ ಹಂಪಿ ಮಾರ್ಗವಾಗಿ ಬಂದನು. ಹಂಪಿಯ ಮಾರ್ಗವಾಗಿ ಬಂದು ಮೋಕ್ಷಾಪುರಿಯ ಕಾಡಿನಲ್ಲಿ ಪ್ರವೇಶವನ್ನು ಮಾಡುವಾಗ ತನ್ನ ವೇಷವನ್ನು ಬದಲಿಸಿಕೊಂಡ. ಸಾಕ್ಷಾತ್ ಶಿವನು ವಯೋವೃದ್ಧ ಬ್ರಾಹ್ಮಣನಾಗಿ ಆ ಕಾಡಿನಲ್ಲಿ ಏಕಾಂತವಾಗಿ ಕುಳಿತಿರತಕ್ಕಂತಹ ಅವಳ ತಪಸ್ಸನ್ನು ಮೆಚ್ಚಿ ಬರ್ತಾ ಇದ್ದಾನೆ. ಸಾಕ್ಷಾತ್ ಶಿವನ ಬಂದಿರೋದನ್ನು ನೋಡಿ ಪ್ರಕೃತಿ ಬದಲಾವಣೆ ಆಗ್ತಾ ಇದೆ. ಅವನು ವೇಷ ಮಾರಿರಬಹುದು, ಆದರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಪಶು ಪಕ್ಷಿಗಳು ಸುಪ್ರಭಾತವನ್ನು ಹಾಡ್ತಾ ಇದ್ದಾವೆ. ನವಿಲು ನಾಟ್ಯ ಮಾಡ್ತಾ ಇದೆ, ಕೋಗಿಲೆ ಹಾಡ್ತಾ ಇದೆ. ಪ್ರತಿನಿತ್ಯನೂ ಕಾಣದೇ ಇರುವ ಪ್ರಕೃತಿಯ ಬದಲಾವಣೆ ಮೋಕ್ಷಾಂಬಿಕೆ ಕಾಣ್ತಾ ಇದ್ದಾಳೆ. ಏನೋ ಒಂದು ಸಂತೋಷ, ಮೋಡ ತುಂಬಿದ ಮಳೆ ಸುರಿದ ಹಾಗೆ ಆ ಶಿವನ ಇಷ್ಟು ವರ್ಷಗಳ ಕಾಲ ಪೂಜೆ ಮಾಡಿರ್ತಕ್ಕಂಥ ಮೋಕ್ಷಾಂಬಿಕೆ ಶುಭ ಸೂಚನೆಯನ್ನು ಕಾಣ್ತಾ ಇದೆ. ತದೇಕ ಚಿತ್ತನೆ ಧ್ಯಾನಾಸಕ್ತವಾಗಿರತಕ್ಕಂತಹ ಮೋಕ್ಷಾಂಬಿಕಾ ತನ್ನ ಧ್ಯಾನದಿಂದ ಒಂದಿಷ್ಟು ಹೊರಗಡೆ ಬರ್ತಾ ಇದ್ದಾಳೆ. ತಂಪಾದ ಗಾಳಿ, ಎಂದು ಬೀಸದ ತಂಪಾದ ಗಾಳಿ ಮೈಯನ್ನ ಸೋಕಿದಾಗ ಧ್ಯಾನದಿಂದ ಹೊರಗೆ ಬಂದು ಏನು ಆಶ್ಚರ್ಯಚಕಿತವಾಗಿದೆ ಅಂತ ಹೇಳಿ ಓಂಕಾರ ನಾದದಲ್ಲಿ ಆಕೆ ಕೇಳ್ತಾ ಇದೆ. ಸಾಕ್ಷಾತ್ ಮಲ್ಲಿಕಾರ್ಜುನನೇ ವೃದ್ಧ ಬ್ರಾಹ್ಮಣ ವೇಷದಲ್ಲಿ ಬಂದಾಗ ಈ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಏಕಾಂತವಾಗಿ ಕುಳಿತಿರ್ತಕ್ಕಂತಹ ಆ ಕನ್ಯೆ ಯಾರಿರಬಹುದು ಅಂತ ಹೇಳಿ ಹೋಗ್ತಾ ಇದ್ದಾಗ ವಿಚಾರ ಮಾಡಬೇಕಾದ ಕಣ್ಣು ತೆಗಿತಾಳಂತ ಮೋಕ್ಷಾಂಬಿಕೆ.
ತನಗರಿವಿಲ್ಲದಂತೆ ಕಣ್ ತೆಗೆದನು. ಅರೆ, ನಾನು ಇಷ್ಟು ದಿನಗಳ ಕಾಲ ಧ್ಯಾನರಾಗಿರ್ತಕ್ಕಂಥ ನಾನು ನನ್ನ ಗರಿವಿಲ್ಲಂತ ಕಣ್ಣ್ಯಾಕ ತೆಗೆದಂತೆ ನೋಡಿದಾಗ ಅಲ್ಲಿ ವಯೋವೃದ್ಧ ಬ್ರಾಹ್ಮಣನ ಕಣ್ಣ. ಏನಿದು ಆಶ್ಚರ್ಯ! ಹರನು ಬಂದಾಕ್ಷಣವೇ ನರನಲ್ಲಿ ಜಾಗೃತವನ್ನಂತೆ ನಿನ್ನನ್ನು ಕಂಡು ನಾನು ಧ್ಯಾನದಿಂದ ಹೊರಗೆ ಬಂದಿದ್ದೇನೆ. ಯಾರು ತಾವು ಅಂತ ಹೇಳಿದಾಗ ವಯೋವೃದ್ಧ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ನಾನು ಭೂ ಕೈಲಾಸಕ್ಕೆ ಪ್ರಯಾಣವನ್ನು ಮಾಡಿ ಶ್ರೀಶೈಲ ಮಾರ್ಗವಾಗಿ ಹೋಗಿ ಹಂಪಿ ಕಡೆ ಮಾರ್ಗ ಹೋಗ್ತಾ ಇದ್ದೀನಿ. ಈ ಸುಂದರವಾದ ವನದಲ್ಲಿ ಏಕಾಂತವಾಗಿರ್ತಕ್ಕಂಥ ನವತರುಣಿಯನ್ನು ಕಂಡು ನಿನ್ನನ್ನು ನೋಡಿ ಹಾಗೆ ಹೋಗುವುದು ಅನುಚಿತ ಎಂದು ಭಾವನೆಯಿಂದ ನಿಂತಿದ್ದೇನೆ. ನಾನು ನಿಂತಾಕ್ಷಣವೇ ನಿಮ್ಮ ಕಣ್ಣು ತೆಗೆದುವಲ್ಲ, ಏನಿದು ಮಹಿಮೆ ಎಂದಾಗ ಆಕೆ ಹೇಳ್ತಾ ಇದ್ದಾಳೆ, ನಾನು 3 ಒಡೆಯನಾಗಿರ್ತಕ್ಕಂಥ ಹರನನ್ನ ಧ್ಯಾನಾಸಕ್ತ ಕುಳಿತುಕೊಂಡಿದ್ದೇನೆ. ರಾಜನ ಮಗಳಾಗಿದ್ದರೂ ಕೂಡ ಈ ಒಂದು ಕಾಡಿನಲ್ಲಿ ವೈರಾಗ್ಯವನ್ನು ತಾಳಿ ಸದಾವಕಾಲ ಶಿವನ ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಎಂದಾಗ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನ, ನಿಂದು ಎಳೆಯ ವಯಸ್ಸು, ಮುಖದ ಕಾಂತಿ ಕನ್ನಡಿಯಂತಿದೆ, ಕನ್ನಡಿಯಂತೆ ಹೊಳೆಯುವ ನಿನ್ನ ಕೆನ್ನೆಗಳು, ವಜ್ರ ವೈಡೂರ್ಯವನ್ನು ಹಾಕಿಕೊಂಡು ಬದುಕಬೇಕಾಗಿರ್ತಕ್ಕಂಥ ರಾಜನ ಮಗಳು, ಈ ಒಂದು ಕಾಡಿನಲ್ಲಿ ಒರಟಾದ ನಾರಿನ ಸೀರೆಯನ್ನು ಉಟ್ಟುಕೊಂಡು ಉಪಹಾರವನ್ನು ಊಟನ್ನ ತ್ಯಜಿಸಿ ಕೇವಲ ಪ್ರಾಣವಾಯುವಿನಿಂದ ಮಾತ್ರ ಜಪ ಮಾಡ್ತದೆಯಲ್ಲ, ಏನಿ ಸಾಹಸಕ್ಕೆ ಕಾರಣ ಏನು ಅಂದಾಗ ಆ ಮೋಕ್ಷಾಂಬಿಕಾ ದೇವಿ ಹೇಳ್ತಾ ಇದ್ದಾಳೆ, ಮುಸುಕಿದ ಕಣ್ಣುಗಳಿಂದ ತೆಗೆದುಕೊಂಡಿರ್ತಕ್ಕಂತಹ ಕಣ್ಣುಗಳಲ್ಲಿ ಹೇಳ್ತಾ ಇದ್ದಾಳೆ, ನನ್ನ ಕಣ್ಣಿನಲ್ಲಿ ತೇಜಸ್ಸು ಕಡಿಮೆಯಾಗಿಲ್ಲ, ನನ್ನ ಯೌವನ ಸೌಂದರ್ಯ ಕಡಿಮೆಯಾಗಿಲ್ಲ, ನನ್ನ ತಪಶಕ್ತಿಯನ್ನ ಉದ್ದೇಶವೇನೆಂದರೆ ಈ ಶಿವನನ್ನು ನಾನು ಒಲಿಯಲೇಬೇಕೆಂದು ನಾನು ತಂದೆಗೆ ಮಾತನ್ನು ಕೊಟ್ಟಿದ್ದೇನೆ. ಹಾಗಾಗಿ ಆ ಶಿವನ ಧ್ಯಾನಾಸಕ್ತನೇ ಕುಳಿತುಕೊಂಡಿದ್ದೇನೆ ಅಂತ ಹೇಳಿದಾಗ ಆ ವಯೋವೃದ್ಧ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇಂತಹ ಯೌವನ ವಯಸ್ಸಿನಲ್ಲಿ ಶಿವ ಇರುವುದು ಹೇಗೆ ಸಾಧ್ಯ? ಯಾರು ಅವನೇ? ಜಟಾಧಾರಿಯೋ? ನಿನ್ನನ್ನು ನೆಚ್ಚಲು ಮಾಡಲಿಕ್ಕೆ ಸಾಧ್ಯನಾ? ಅವನು ಕೈಲಾಸವಾಸಿ ಅಂತ ನೀನು ತಿಳ್ಕೊಂಡಿದೆಯಲ್ಲ, ಅವನು ಸುಡುಗಾಡದಲ್ಲಿ ವಾಸ ಮಾಡಿರ್ತಕ್ಕಂಥವನು, ಅಭಯ ಹಸ್ತವನ್ನು ನೀಡುವಂಥವನು. ಹಾಗೆ ಅಲ್ಲಿ ಇರ್ತಕ್ಕಂತಹ ಅವನ ಆಭರಣಗಳಾದರೂ ನೋಡಿದ್ದೀಯಾ? ವಿಷಕಂಠ ಅಂತ ಕರೀತಾರ ಅವನನ್ನ ನೀನು ಒಲಿದು ಏನು ಮಾಡ್ತೀಯ ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮನೇ ಆಕೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಅವಳು 1 ಬಾರಿ 2 ಬಾರಿ ಉತ್ತರವನ್ನು ಕೊಟ್ಟಾಗ ಮತ್ತು ಅಧಿಕ ಪ್ರಸಂಗವನ್ನು ಕೇಳ್ತಾ ಇದ್ದಾನೆ. ಏನವನು? ಕಾಮವನ್ನು ದಹನ ಮಾಡಿದವನು ಶಿವನು, ಮುಕ್ಕಣ್ಣನವನು, ವಿಕೃತವಾಗಿ ಕಾಣುವವನು, ಪಾರ್ವತಿ ಕೈಗೆ ಸಿಕ್ಕು ಬಿದ್ದವನು. ಅವರನ್ನು ಯಾರು ಮೆಚ್ಚುತ್ತಾರೆ ಲೋಕದಲ್ಲಿ? ಅವನಿಗಾಗಿ ಯಾಕೆ ತಪಸ್ಸು ಮಾಡ್ತೀನಿ ನೀನು ಅಂತ ಹೇಳಿ ಅನೇಕ ಪ್ರಶ್ನೆಯನ್ನು ಕೇಳಿದಾಗ ಅವಳು ಹೇಳ್ತಾ ಇದ್ದಾಳೆ, ಬ್ರಾಹ್ಮಣನಾಗಿರ್ತಕ್ಕಂಥ ವೃದ್ಧನೇ, ನನ್ನ ಪ್ರಿಯನಾಗಿರ್ತಕ್ಕಂಥ ಶಿವನ ಬಗ್ಗೆ ಅಧಿಕ ಪ್ರಸಂಗವನ್ನು ಮಾತನಾಡಬೇಡ. ಮನಸ್ಸಿನಲ್ಲಿ ಧ್ಯಾನಿಸಿದ್ದೇನೆ, ಅವನನ್ನೇ ಒಲಿಯಬೇಕೆಂದು ಕೇಳಿಕೊಂಡಿದ್ದೇನೆ ಅಂದಾಗ ಅವಳು ಹೇಳ್ತಾರ, ಹುಲಿಯ ಚರ್ಮವನ್ನು ಹೊದ್ದುಕೊಂಡು ಬಂದಿರತಕ್ಕಂಥ ಅವನನ್ನ, ತಲೆಯಲ್ಲಿ ಕಪಾಲವನ್ನು ಹಿಡಿದುಕೊಂಡಿರ್ತಕ್ಕಂಥವನು, ಹುಚ್ಚನಂತೆ ತಿರುಗುವವನು, ಪಂಚಮುಖವನ್ನು ಹೊಂದಿದವನು, ಅವನು ಸುರಸುಂದರಾಂಗನೇ, ಅವನಲ್ಲಿ ಆವಶಕ್ತಿಯನ್ನು ಕಂಡುಕೊಂಡು ನೀನು ತಪಸ್ಸನ್ನು ಮಾಡಿದೆ. ಭಸ್ಮವನ್ನು ಧರಿಸಿರ್ತಕ್ಕಂಥ ಅವನ ಗರ್ಜನೆಯನ್ನಾದರೂ ಕಂಡಿದ್ದೀಯಾ? ಅವನ ನರ್ತನೆಯನ್ನಾದರೂ ಕೇಳಿದ್ದೀಯಾ? ಅವನು ಅನೇಕ ಕೋಪೋದ್ರೇಕನಾಗಿದ್ದಾನೆ, ಅವನನ್ನು ಧ್ಯಾನಿಸುವ ಫಲವಾದರೂ ಏನು ಅಂದಾಗ ಆ ಕ್ಷಣ ಮೋಕ್ಷಾಂಬಿಕಾ ಹೇಳ್ತಾ ಇದ್ದಾಳೆ, ಅವನ ಸಿಟ್ಟು ಅಧರ್ಮವನ್ನು ನಾಶ ಮಾಡಲು, ಅವನ ಲೋಕ ಪರಿಪಾಲನೆ ಅಮೋಘವಾದದ್ದು, ಅವನನ್ನೇ ಧರಿಸಬೇಕೆಂದು ಈ ದೇಹವನ್ನು ತೊಟ್ಟು ಬಂದಿರುವವಳು ನಾನು, ಎಲ್ಲ ಸುಖ ಸಂಪತ್ತನ್ನು ತೊರೆದು ಬಂದವಳು ನಾನು ಅಂತ ಹೇಳಿ ಆಕೆ ವಾದವನ್ನು ಮಾಡ್ತಿರಬೇಕಾದಾಗ ಶಿವನು ಮತ್ತಷ್ಟು ಪರೀಕ್ಷೆಯನ್ನು ಮಾಡ್ತಾ ಇದ್ದಾನೆ. ನಿನ್ನಲ್ಲಿ ಅಗಾಧವಾದ ಭಕ್ತಿ ಬರಲಾದರೂ ಕಾರಣವೇನು ಅಂತ ಕೇಳಿದಾಗ, ನಾನು ಶ್ರೀಶೈಲೆಯ ಭ್ರಮರಾಂಬೆಯ ಸ್ವರೂಪವನ್ನಾಗಿದ್ದೇನೆ, ಅನೇಕ ಜನ್ಮ ಜನ್ಮಾಂತರದಿಂದ ಶಿವನ ಒಲಿಸಿಕೊಂಡು ಬಂದಿದ್ದೇನೆ. ಈ ಭೂಲೋಕದಲ್ಲಿ ಸೋಮದತ್ತ ಮತ್ತು ಮೇಲಿಗೆ ಗರ್ಭದಲ್ಲಿ ಧರಿಸಿರ್ತಕ್ಕಂಥವಳು, ಇಡೀ ಜನ್ಮವನ್ನು ಅವನಿಗಾಗಿ ಇಟ್ಟಿದ್ದೇನೆ ಅಂದಾಗ ಶಿವ ಹೇಳ್ತಾ ಇದ್ದಾನೆ, ಬೇಡ ಬಿಡು, ಇಹಲೋಕದ ಭೋಗವನ್ನು ಅನುಭವಿಸಬೇಕಾದರೆ ಶಿವನ ಧ್ಯಾನವನ್ನು ಏಕೆ ಅವಸರ?
ಬಿಟ್ಟು ಬಿಡು ನಿನ್ನ ತಪಸ್ಸನ್ನು ಅಂತ ಹೇಳಿ ಶಿವ ಹೇಳ್ತಾ ಇದ್ದಾನೆ. ಇಲ್ಲ ಇಲ್ಲ, ನಾನು ಅವಳನ್ನು ಒಲಿಸಿಕೊಂಡೇ ತೀರುತ್ತೇನೆ ಅಂದಾಗ ಅವಳ ಸುಂದರವಾಗಿರತಕ್ಕಂಥ ಕೇಶರಾಶಿಯನ್ನು ಕಂಡು ಅವಳ ಮಧುರವಾದ ಮಾತುಗಳನ್ನು ಕಂಡು ಮತ್ತೊಂದು ಬಾರಿ ಹೇಳಲಿಕ್ಕೆ ಹೇಳ್ತಾ ಇದ್ದಾನೆ, ಇಷ್ಟೊಂದು ಸುಂದರವಾದ ಕನ್ಯೆ ನೀನು, ಅಮೋಘವಾದ ಸೌಂದರ್ಯ ಹೊಂದಿರತಕ್ಕಂಥವಳು, ನಯನ ಮನೋಹರವಾದ ನಿನ್ನ ಚರ್ಮ ಅಂದವನ್ನು ಕಂಡು ನನ್ನ ಕಣ್ಣುಗಳೇ ಬೆರೆದಾಗ್ತಾ ಇದ್ದಾವೆ ಅಂದಾಕ್ಷಣವೇ ಆ ಮೋಕ್ಷಾಂಬಿಕ ಹೇಳ್ತಾ ಇದ್ದಾಳೆ, ಇಷ್ಟೊಂದು ವಯಸ್ಸಾಗಿರ್ತಕ್ಕಂಥವ ನಿನಗೆ ಈ ವಯಸ್ಸಿನಲ್ಲಿ ಮೋಹ ಬರಲಿಕ್ಕೆ ಸಾಧ್ಯವೇ? ಈಗ ಈ ಮೋಹದ ಪಾಶವನ್ನು ಹೋಗಬೇಕಂತೇಳಿ ಇರುವ ಭಸ್ಮವನ್ನು ಆತನಿಗೆ ಎಳೆದಾಕ್ಷಣವೇ ಆ ಕ್ಷಣವೇ ನಿಜ ಸ್ವರೂಪವನ್ನು ಶಿವ ತೋರ್ತಾ ಇದ್ದಾನೆ. ಗಜಚರ್ಮಾಂಬರಾಗಿರ್ತಕ್ಕಂಥ ಶಿವ ತನ್ನ ವಯೋವೃದ್ಧವನ್ನು ತೆಗೆದುಕೊಂಡು ಮಾಯಾರೂಪದಿಂದ ಬಂದಿರತಕ್ಕಂಥ ಆ ಶಿವನ ಸ್ವರೂಪವನ್ನು ಕಂಡಾಕ್ಷಣವೇ ಆನಂದ ಪುಳಿಕತವಾಗ್ತಾ ಇದ್ದಾಳೆ. ಸಾಕ್ಷಾತ್ ಶಿವನೇ ಬಂದಿದ್ದೀಯಲ್ಲ, ಓಂ ನಮಃ ಶಿವಾಯ್ ಅಂತೇಳಿ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಶಿವ ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಮೂಕಾಂಬಿಕಾ, ಏನು ನಿನ್ನ ಅಗಾಧವಾದ ತಪಸ್ಸು, ಇಷ್ಟು ವರ್ಷಗಳ ಕಾಲ ಏಕಚಿತ್ನ ನಿನ್ನ ತಪಸ್ಸನ್ನು ಮೆಚ್ಚಿ ಬಂದಿದ್ದೇನೆ, ಏನಾಗಬೇಕಾಗಿತ್ತು ನಿನಗೆ ಅಂದಾಗ ಅವತ್ತು ಹೇಳ್ತಾ, ನಾನು ನನ್ನ ಪಿತನಿಗೆ ಮಾತನ್ನು ಕೊಟ್ಟು ಬಂದಿದ್ದೇನಲ್ಲ, ಅವರಿಗೆ ನಾನು ಕರೆದುಕೊಂಡು ಹೋಗಿ ತೋರಿಸಬೇಕು, ಈ ಕ್ಷಣವೇ ನಾನು ನನ್ನ ತಂದೆಯನ್ನು ಕಾಣಬೇಕಂತ ಹೇಳಿ ಪರಿಪರಿಯಾಗಿ ಹೇಳ್ತಾ ಇದ್ದಾರೆ. ಮುಂದೇನಾಯ್ತು ಅಂದ್ರೆ ಪುರಾಣ ಪಠಣ ಅಂತ ನೋಡೋಣ. ಸಾಂಬಜಯ ನಮಃ ಪಾರ್ವತೀ ವರಕಮಲ ಪಾಣಿಯಂದೆನಿಸುತ್ತ ಚಂದ್ರಶೇಖರನ ವದನೆಯನ್ನು ಸುಸ್ಥಿರ ವಿಭೂತಿಯಿಂದ ಪರತರ ಶಿವಾಭೇದದಿಂದ ಸರ್ವಜ್ಞವಾತಿನಿಂದಲೇ ಪರತರ ಗುರು ನಿರಿಶ್ಚಿತ ನಲಗೊಳಲು ಮೆರವ ವರ ಪಂಚಾನನಗಳಲ್ಲಿ ಸ್ಥುರರಹಿತ ಕುಂಡಲೀಕರಣ ಭೂಷಿತಳಾಗಿ ಹರನಂ ಕೃತಾಂಬಲಹರನಂ ಶಿವ ಮನೋಹರನಂ ಮಿನಿಪ ಸುರಾರಿ ಕುಲ ತಿಲಕ ಮನೋಜ ಮದನ ಹರತನದಿಂದಲೇ ಪಿನಾಕಶು ಕರನಂ ಪುರಾರಿ ಶಂಕರನಂ ಮೃಗಾಂಕ್ಯ ಶೇಖರನಂ ವಿರೋಧಿ ಭೀಮಕರನಂ ಕಪಾಲಿಸ್ತ ಧರನಂ ವೀಯನೀಧರನಂ ವಿನುಗದೋಳು ಬೆರಗಾಗುತ್ತಲೇ ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶಿವನ ನಿಜ ಸ್ವರೂಪವನ್ನು ಕಂಡಾಕ್ಷಣ ಮೋಕ್ಷಾಂಬಿಕೆ ಬೆರಗಾಗಿ ಹರ್ಷಚಿತ್ರ ಆಗ್ತಾ ಇದ್ದಾಳೆ. ವಯೋವೃದ್ಧ ಬ್ರಾಹ್ಮಣದಿಂದ ಬಂದಿರತಕ್ಕಂಥ ಶಿವನೂ ಕೂಡ ಮೋಕ್ಷಾಂಬಿಕೆಯ ಸೌಂದರ್ಯಕ್ಕೆ ಮಾರು ಹೋಗ್ತಾ ಇದ್ದಾನೆ. ಅವನು ಕೂಡ ಶಿವ ಹೇಳ್ತಾ ಇದ್ದಾನೆ, ಸಂಪನ್ನರಾಗಿರ್ತಕ್ಕಂಥ ನಿನ್ನನ್ನು ನೋಡಿ, ನಿನ್ನ ನಾಚಿಕೆಯನ್ನು ನೋಡಿ ನಾನು ಸೋತು ಹೋಗಿದ್ದೇನೆ. ಅಪ್ಪಿಕೊಂಡು ಶರೀರವನ್ನು ಅರ್ಧಾಂಗಿಯನ್ನಾಗಿ ಸ್ವೀಕರಿಸುತ್ತೇನೆ ಬಾ ಎಂದು ಕರೆದಾಗ ಮೋಕ್ಷಾಂಬಿಕ ಹೇಳ್ತಾ ಇದ್ದಾಳೆ, ಅಲ್ಲಿ ಇರ್ತಕ್ಕಂಥ ಮಧ್ಯಸ್ಥಿಕೆ ಒಂದು ಗಿಳಿ ಬರ್ತದೆ, ಆ ಗಿಳಿಗೆ ಹೇಳ್ತಾ ಇದ್ದಾಳೆ, ಶಿವನ ಮಾತುಗಳನ್ನು ಕೇಳಿ ನೇರವಾಗಿ ಶಿವನಿಗೆ ಉತ್ತರಿಸಿದೆ, ನೀಲಕಂಠನಾಗಿರತಕ್ಕಂಥ ನೀನು ಎಲ್ಲ ಸಕಲ ಶಾಸ್ತ್ರವನ್ನು ಬಲ್ಲವನು. ಹೀಗಿರಬೇಕಾದಾಗ ಭೂಲೋಕದಲ್ಲಿ ಮದುವೆಯಾಗುವುದು ಎಂದರೆ ಸಾಮಾನ್ಯವೇ? ಮಾತಾಪಿತರ ಅನುಮತಿ ಬೇಕು. ಹಾಗೆ ಅಲ್ಲದಿದ್ದರೆ ಪರಸ್ತ್ರೀಯನ್ನು ಸ್ಪರ್ಶಿಸುವುದು ಪಾಷಾಣಕ್ಕೆ ಸಮಾನ. ಶಿವನೇ ನೀನಾಗಿದ್ದಾಗ್ಯೂ ಕೂಡ ಭೂಲೋಕದ ಕನ್ಯೆಯಾಗಿರ್ತಕ್ಕಂಥ ನನ್ನನ್ನು ನೀನು ವಿವಾಹವಾಗಬೇಕಾದರೆ ನನ್ನ ಅಪ್ಪನ ತಂದೆಯ ಅನುಮತಿ ಇಲ್ಲದೆ ಆಗುವುದು ಅಸಾಧ್ಯ ಎಂದು ಆ ಶಿವನಿಗೆ ಪುನಃ ಬೋಧನೆಯನ್ನು ಮಾಡ್ತಾ ಇದ್ದಾಳೆ. ಶಿವನು ಇವಳ ಮಾತನ್ನು ಕೇಳಿ ಬೆರಗಾಗ್ತಾ ಇದ್ದಾನೆ. ಆ ಕಟ್ಟಪ್ಪಣೆಯನ್ನು ಮೀರದೆ ನೋಡಬೇಕಾದರೆ ನಿನ್ನ ಸೌಂದರ್ಯವನ್ನು ಕಂಡು ನನ್ನ ಕಾಮಾಂಧನೂ ಕೂಡ ನಾನು ತಡೆಯಲಾರದೆ ನಿನ್ನ ಹಸ್ತವನ್ನು ಗೈಯಿದ್ದೇನೆ ಎಂದಾಗ, ಹಸ್ತ ಚಾಚಲು ಬಂದಾಗ ಹಸ್ತವನ್ನು ಕೊಡದೆ, ಹಸ್ತ ಸ್ಪರ್ಶವನ್ನು ಮಾಡದೆ ಆ ಮೂಕಾಂಬಿಕೆ ನಾಚಿ ನೀರಾಗಿ ಶಿವನಿಂದ ದೂರ ಸರಿತಾ ಇದ್ದಾಳೆ. ವಿವಾಹವಾಗುವುದೇ ನಿಜವಾಗಿದ್ದರೆ
ಸಾಕ್ಷಾತ್ ಶಿವನನ್ನ ಮದುವೆಯಾಗುವುದನ್ನ ಕನಸು ನಿಜವಾಗ್ತಾ ಇದ್ದರೆ ನೀನು ಭೂಲೋಕದಲ್ಲಿ ನನ್ನ ತಂದೆಯಾಗಿರ್ತಕ್ಕಂಥ ರಾಜನ ಬಳಿಗೆ ಬಂದು ರಾಜ ಸತ್ಕಾರವನ್ನ ಸ್ವೀಕರಿಸಬೇಕು. ಅಂದಾಗ ಮಾತ್ರ ನಾನು ನಿನಗೆ ಒಲಿಯಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಆ ಶಿವ ಮತ್ತು ಮೋಕ್ಷಾಂಬಿಕೆಯ ಮಧ್ಯೆ ಹೀಗೆ ಅನೇಕ ಹೊತ್ತುಗಳ ಕಾಲ ಮಾತು ನಡೀತಾ ಇದ್ದಾವೆ. ಆವಾಗ ಸಂಸ್ಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಭೂಲೋಕದಲ್ಲಿ ಯಾವ ರೀತಿ ಹೆಣ್ಣನ್ನ ವರಿಸಿಕೊಳ್ಳಬೇಕೆಂದ್ರೆ ಪರಪುರುಷನಾಗಿರ್ತಕ್ಕಂಥವನು ಯಾರೂ ಕೂಡ ಪರಸ್ತ್ರೀಯ ಸ್ಪರ್ಶವನ್ನ ಮಾಡಬಾರದು. ಸ್ಪರ್ಶ ಮಾತ್ರದಿಂದಲೇ ಅಮಂಗಲವಾಗ್ತಾ ಇದೆ. ಹಾಗಾಗಿ ನಾನಾದರೂ ಕೂಡ ಇವತ್ತು ಅತ್ಯಂತ ಹರ್ಷಚಿತ್ತದಿಂದ ಕಾಯ್ತಾ ಇದ್ದೇನೆ. ಶಿವನ ವಿವಾಹಕ್ಕಾಗಿ ನನಗೆ ಬಹಳ ಆನಂದವಾಗಿದೆ. ಅದಕ್ಕೋಸ್ಕರವಾಗಿ ನಾನು ಹಿಂದೆ ನನ್ನ ಸಖಿಯರೊಂದಿಗೆ ಹೋಗಿ ನನ್ನ ತಂದೆಯಾಗಿರ್ತಕ್ಕಂಥ ಸೋಮದತ್ತನಿಗೆ ತಿಳಿಸುತ್ತೇನೆ. ಆ ರಾಜನ ಕರೆಯ ನಂತರ ನಿನ್ನ ಮತ್ತೆ ಓಲಿಗೆ ನನ್ನನ್ನು ಧ್ಯಾನಿಸಿದಾಗ ನನ್ನನ್ನು ವಿವಾಹವಾಗಲಿಕ್ಕೆ ಬರಬೇಕು ಅಂತಕ್ಕಂಥ ಮನವಿಯೊಂದಿಗೆ ಈ ಸಂಧಿ ಮುಕ್ತಾಯವಾಗ್ತಾ ಇದೆ. ಸಾಂಬದೇ ನಮ ಪಾರ್ವತೀ ಪತಿಯ ಮಹಾದೇವ. ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದಿರಿ ನೀವು, ಮುಡು ಚೆಟ್ಟು ಎಲ್ಲಾದ ಹೇಳಣ್ಣ, ಮುಡು ಚೆಟ್ಟು ಎಲ್ಲಾದ ಹೇಳಣ್ಣ, ಮುಡು ಚೆಟ್ಟಿನೊಳು ಬಂದು, ಮುಡು ಚೆಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತಿರಿ, ಮುಡು ಚೆಟ್ಟು ಎಲ್ಲಾದ ಹೇಳಣ್ಣ. ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದಿರಿ ನೀವು, ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದಿರಿ ನೀವು, ಮುಡು ಚೆಟ್ಟು ಎಲ್ಲಾದ ಹೇಳಣ್ಣ, ಮುಡು ಚೆಟ್ಟು ಎಲ್ಲಾದ ಹೇಳಣ್ಣ. ಎಲುವಿನಾಲಯದೋಳು ಒಳಹೊಕ್ಕು ನೀ ಕುಂತು ಓಡಾಡಬೇಡ ನೀ ಕೇಳಣ್ಣ. ಎಲವು ತೊಗಲು ಮಲಮೂತ್ರ ಮಾಂಸಗಳು ನಿನ್ನಲ್ಲಿ ಕಾಣುತ್ತದಣ್ಣ. ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದಿರಿ ನೀವು. ಹುಲ್ಲ ಕಡ್ಡಿಯ ತಿಂದು ಜೋರಾಗಿಂಡುವ ಎಮ್ಮೆ ಹಾಲಿನ ಸವಿಯ ನೀ ನೋಡಣ್ಣ. ಅದರ ರುಚಿಯ ಉಂಡು ಕಲ್ಲಾಗಿ ಕುಳಿತಿರುವೆ, ಹಾಲಿನ ರುಚಿಯ ಉಂಡು ಕಲ್ಲಾಗಿ ಕುಳಿತಿರುವೆ, ಶೀಲ ಎಲ್ಲಿ ಉಳಿಯಿತು ಹೇಳಣ್ಣ, ಶೀಲ ಎಲ್ಲಿ ಉಳಿಯಿತು ಹೇಳಣ್ಣ. ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದಿರಿ ನೀವು. ಊರ ಬಾವಿಯ ನೀರ ಯಾರಾದರೆ ತರುವರು, ನಿಮ್ಮ ನೀರು ಬೇರೆ ಇರುವುದೇನಣ್ಣ. ಊರ ಬಾವಿಯ ನೀರ ಯಾರಾದರೆ ತರುವರು, ನಿಮ್ಮ ನೀರು ಬೇರೆ ಇರುವುದೇನಣ್ಣ. ಲಂಡೇನಳ್ಳ ಹೋಗಿ ನದಿಯ ಸೇರಿದ ಮೇಲೆ ನೈವೇದ್ಯಕ್ಕೆ ಹೇಗಾದವು ಅಣ್ಣ, ನೈವೇದ್ಯಕ್ಕೆ ಹೇಗಾದವಣ್ಣ. ಸೂಸಾಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ಸೂಸಾಲಾಡುವ ದೇಹ ಸೋಸಿ ನೀರ
ಮಂಗಳವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ನಮ್ಮ ಧೀರಾಮಹಂತೇಶನ ಬಿಡದೆ ಕೊಂಡಾಡಿದರೆ, ಧೀರಾಮಹಂತೇಶನ ಬಿಡದೆ ಕೊಂಡಾಡಿದರೆ ಕಡೆತನಕ ಮಡಿಯಾಗುವಿ ಅಣ್ಣ, ಕಡೆತನಕ ಮಡಿಯಾಗುವಿ ಅಣ್ಣ. ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದಿರಿ ನೀವು, ಮುಟ್ಟು ಮೈಲಿಗೆಯಲ್ಲಿ, ಮುಟ್ಟು ಮೈಲಿಗೆಯಲ್ಲಿ, ಮುಟ್ಟು ಮೈಲಿಗೆಯಲ್ಲಿ ಹುಟ್ಟಿ ಬಂದಿರಿ ನೀವು. ಸಂಭಜೈನ ಪಾರ್ವತಿ ಶಿವ ಹರ ಹರ. ಮೋಕ್ಷಾಂಗ ಸಹಿತ ಮಲ್ಲೇಶ್ವರ ಮಹಾರಾಜಕ್ಕೆ. ಶಿವನು ಕೂಡ ಮೋಕ್ಷಾಪುರಿಯ ಮಲ್ಲೇಶನಾಗಿರ್ತಕ್ಕಂಥ ಶಿವ ಆ ನಂದೀಶ ಮತ್ತು ಭೃಂಗೀಶ ಬಂದು ಮೋಕ್ಷಾಪುರಿಗೆ ಬಂದಾಗ ಶಿವ ಭಗ್ನ ಮನಸ್ಸಿನಿಂದ ನಿಂತಿದ್ದನು. ನಾನೇ ಸಾಕ್ಷಾತ್ ಪರಮಶಿವನಾಗಿದ್ರೂ ಕೂಡ ಅವಳ ತಪಸ್ಸು, ಅವಳ ಕಾಂತಿ, ನಯನ ಮನೋಹರವಾದ ನೋಟವನ್ನು ನೋಡಿ ನಾನೇ ತೆರೆದ ಹೃದಯದಿಂದ ಕರೆದು ಬಿಟ್ಟೆ, ನಿನ್ನನ್ನು ಅರ್ಧಾಂಗಿಯಾಗಿಯನ್ನ ಮಾಡ್ಕೋತೀನಿ ಎಂದಾಗಲೂ ಕೂಡ ಮೋಕ್ಷಾಂಬೆ ಹೇಳ್ತಾ ಇದ್ದಾಳೆ, ನನ್ನ ತಂದೆಯ ಅನುಮತಿಯನ್ನು ತೆಗೆದುಕೊಂಡು ತಾವು ಬರಬೇಕು ಅಂತ ಹೇಳಿ ಸಖಿಯರೊಂದಿಗೆ ಹೋಗಿದ್ದುಕೊಂಡು ಆಶ್ಚರ್ಯಚಕಿತನಾದನಂತೆ. ಪುರಾಣದಲ್ಲಿ ಇಷ್ಟು ಸತ್ಯವಾಗಿ ಬರೆದಿದ್ದಾರೆ. ಅದರ ದುರದೃಷ್ಟ ಏನಪ್ಪ ಇವತ್ತಂತಂದ್ರೆ, ಆಗಿನ ಕಾಲದಲ್ಲಿ ವಿವಾಹಗಳು, ಮದುವೆಗಳು ಒಂದು ವಾರ ಮಾಡ್ತಿದ್ರಂತೆ. ಅದಕ್ಕೊಂದು ಸಂಸ್ಕಾರ ಕೊಡ್ತಾ ಇದ್ರು. ಒಂದು 4 ದಿನಗಳ ಮುಂಚೆ ವಧುವರನ್ನ ಮಲ್ಲಿಂಗ ಮಾಡೋದು, ಮಲ್ಲಿಗಿತ್ತಿನ ಮಾಡೋದು, ಅದರೆಲ್ಲವೂ ಕೂಡ ವೈಜ್ಞಾನಿಕ ಸತ್ಯ ಇದೆ. ಅರಿಶಿನ ಹಚ್ಚೋದು, ಬಾಸಿಂಗ ಕಟ್ಟೋದು, 4 ಜನರು ಬಂದು ಅಕ್ಷತೆಯನ್ನು ಹಾಕೋದು, ಕನ್ಯೆ ದಾನವನ್ನು ಮಾಡೋದು, ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ಸತ್ಯ ಇದೆ. ಆದ್ರೆ ಇವತ್ತೇನಾಗಿದ್ದಾವ ಅಂದ್ರೆ ಮದುವೆ ವಾರ ಹೋಗಿ 3 ದಿವಸ 3 ತಾಸಿ ಬಂದಾವ. ಯಾರನ್ನ ಕೇಳ್ರಿ ಏನಂದ್ರೆ, ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. ಆ ಲೆವೆಲಿಗೆ ಬಂದ್ಬಿಟ್ಟವು. ಪುರಾಣದಲ್ಲಿ ಶಾಸ್ತ್ರ ಯಾಕೆ ಹೇಳ್ತಾರಂದ್ರೆ, ಪಾಣಿಗ್ರಹಣ ಅಂತ ಕರೀತಾರಂದ್ರೆ, ಆ ಸಾಕ್ಷಾತ್ ಪರಮಾತ್ಮನೂ ಕೂಡ ಮುಟ್ಟಲಿಕ್ಕೆ ಬಂದಾಗ ಆಕೆ ಮುಟ್ಟಿಸ್ಕೊಳ್ಳಿಲ್ಲ. ಅಂದ್ರೆ ಸ್ತ್ರೀಯರು ಹಂಗಿರಬೇಕಂತ, ಸ್ತ್ರೀ ಒಲಿಯಬೇಕೇ ಹೊರತು ನಾವು ಅತಿಕ್ರಮಿಸಬಾರದು. ಅದಕ್ಕೆ ಮದುವೆಯಾಗ ಫಸ್ಟ್ ಹಾರ ಯಾರಾಗ್ತಂದ್ರೆ ಹೆಣ್ಮಗಳೇ ಆಗ್ತಾಳ. ಅಂದ್ರ ಸ್ತ್ರೀಯನ್ನು ನೋಡ್ಲಿಕ್ಕೆ ಗಣಮಗನೇ ಬರಬೇಕೆ ಹೊರತು ಈಗಿನ ಅಲ್ಲಿ ನೋಡಕ್ ಹೋಗ್ಬಾರ್ದು. ಆದ್ರೆ ಇವಾಗ ಏನಾಗಿಬಿಟ್ಟದಪ್ಪ ಅಂತಂದ್ರ, ಹೆಣ್ಮಗಳಿಗಳ ಪರಿಸ್ಥಿತಿ ಬಂತು. ಓಂ ನಮಃ ಶಿವಾಯ. ಅವಾಗೆಲ್ಲ ಏನ್ ಮಾಡ್ತಾರೆ ಅಂದ್ರ ಗಣಮಕ್ಕಳು ಮರ್ಡರ್ ಮಾಡ್ತಿದ್ರು. ಈಗ ಹಂಗಲ್ಲ, ನ್ಯೂಸ್ ನೋಡಿಬಿಟ್ರೆ ಅಂತಂದ್ರ ಹೆಣ್ಮಕ್ಳೇ ಉಲ್ಟಾ ಗಂಡನ ಮರ್ಡರ್ ಮಾಡಕತ್ಬಿಟ್ಟಾರ. ಇದಕ್ಕೆ ಕಾರಣ ಏನಂತಂದ್ರೆ, ಸಂಸ್ಕಾರಹೀನರಾಗ್ತಾ ಇದೀವಿ ನಾವೆಲ್ಲ. ವಿವಾಹ ಅಂತಕ್ಕಂತಹ ಒಂದು ಸಂಸ್ಕಾರ, ಇಲ್ಲಿ ಮದುವೆಯ ಸಂದರ್ಭ ಯಾಕೆ ಬರುತ್ತ ಅಂತಂದ್ರೆ, ಇಲ್ಲಿ ತಿಳಿತಕ್ಕಂಥ ಅಂಶ ಏನಂತಂದ್ರೆ, ಮನುಷ್ಯ ಯಾವಾಗಲೂ ಕೂಡ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡು ಬರಬೇಕು. ಆ ಹಾಲಿನಲ್ಲಿ ಕೈಯನ್ನಿಟ್ಟಾಗ ಪ್ರಥಮ ಬಾರಿಗೆ ಅವೆಲ್ಲ ಈಗ ನೋಡೋ ಬಂದದ. ಬಹಳ ವರ್ಷದಿಂದ ಕನ್ಯೆ ನೋಡಕ್ ಹೋಗ್ತಿದ್ದಿಲ್ಲ ಅಂತ, ಹಿರಿಯರು ನೋಡ್ಕೊಂಬರ್ದ್ರು ಕಟ್ಟತನ ಕಟ್ಟಿ ಬಿಡ್ತದಂತ. ಪಾಣಿಗ್ರಹಣ ಅಂದ್ರೆ ಪ್ರಥಮ ಬಾರಿಗೆ ಸಭಾ ಮಧ್ಯದಲ್ಲಿ ತಂದೆ ತಾಯಿಗಳು ನಿರ್ಮಲವಾದ ಮನಸ್ಸಿನಿಂದ ಕನ್ಯಾದಾನ ಆದ ನಂತರ ಪ್ರಥಮ ಬಾರಿಗೆ ವರ ಏನ್ ಮಾಡ್ತಾನ, ವಧುವಿನ ಕೈ ಹಿಡಿತಾನ. ಆ ಮೊದಲನೇ ಸ್ಪರ್ಶವೇ ಬಹಳ ಪವಿತ್ರವಾದದ್ದು. ಅಲ್ಲಿಕ್ಕಿಂತ ಮುಂಚಿತವಾಗಿ ಸ್ತ್ರೀಯನ್ನ ನೋಡಬಾರ್ದು, ಸ್ತ್ರೀಯನ್ನು ಮುಟ್ಟಬಾರಂತ ಇದು ಶಾಸ್ತ್ರ. ಈಗ ಏನಾಗ್ಬಿಟ್ಟವಂದ್ರ, ಎಂಗೇಜ್ಮೆಂಟ್ ಆದ ಕೂಡಲೇ ಹೋಗ್ಬಿಡ್ತಾರ, ಏನು ಬಾಕಿ ಉಳಿದಿರಂಗಿಲ್ಲ, ಮತ್ತೆ ಮದುವೆ ಕುಂತ್ ಬಿಡ್ತಾರ. ಅವಾಗ ಮದುವೆಯಾಗ ನಾಚಿಕೆ ಇರ್ತಿತ್ತು, ಪುರೋಹಿತರು ಹೇಳ್ಕೊಡ್ತಿದ್ರು. ಈಗ ಏನಿಲ್ಲ, ಪುರೋಹಿತರ ಮಂತ್ರನೂ ಕೇಳಂಗಿಲ್ಲ, ಅವರವರೇ ಸ್ಮೈಲ್ ಕೊಟ್ಟಿದ್ದೆ ಫೋಟೋ ತೆಗೆದುಕೊಂಡಿದ್ದೆ, ಯಾರ ಗಮನನೂ ಇಲ್ಲ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಹೇಳ್ತಿರ್ತಾರ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ತುಮ್ ದೀವ ಶರದಶ್ಚತಂ. ಆತ ಹೇಳ್ತಾನ, ದೇವಿ ಸ್ವರೂಪವಾಗಿರ್ತಕ್ಕಂಥ ನಿನ್ನನ್ನ ಮಾಂಗಲಕರವಾಗಿರ್ತಕ್ಕಂತಹ ತಂತು ಅಂದ್ರೆ ದಾರ, ಅದು ಸುವರ್ಣ ಯುದ್ಧ. ಎಷ್ಟೇ ಬಡರಾಗಿದ್ರು ಬಂಗಾರವೇ ಮಾಡಿಸ್ತಾರ. ಯಾಕಂದ್ರೆ ಬಂಗಾರ ತುಕ್ಕಿಡಂಗಿಲ್ಲ. ಸರ್ವಲೋಹದಲ್ಲಿಯೂ ಕೂಡ ಬಂಗಾರ ಬಹಳ ಶ್ರೇಷ್ಠವಾದದ್ದು.
ಎಂಥ ಬಡವರಾಗಿಯೂ ಕೂಡ ಬಂಗಾರದ ಮೂಗುತಿಯನ್ನು ಇಟ್ಟುಕೊಂಡಿರ್ತಾರ, ಬಂಗಾರ ತಾಳಿಯನ್ನೇ ಮಾಡಿಸ್ತಾರ. ಅದರ ಮತ್ತೆ ಶಾಸ್ತ್ರ ಒಂದು ತವ್ರ ಮಂದಿ ಇರ್ಬೇಕಂತ, ಒಂದು ಗಂಡ ಮಂದಿ ಇರ್ಬೇಕಂತ. ಯಾಕಂದ್ರ ಆ ತಾಳಿಯನ್ನ ಯಾಕೆ ಕಂಠೆ ಬದ್ನಾಮಿ ಶೋಭೆಗೆ, ಸದಾಕಾಲ ಶೋಭಿತವಾಗಿರ್ತಕ್ಕಂಥ ನೀನು ನಿನ್ನ ಕಂಠಕ್ಕೆ ನಾನು ತಾಳಿ ಕಟ್ತಾ ಇದ್ದೀನಿ. ತೊಮ್ ದೀವ ಶರದಾಶತಂ ಅಂದ್ರೆ ನನ್ನ ಜೀವನ ತುಂಬಾ ನೀವೇನ್ ಮಾಡ್ಬೇಕಂದ್ರ ಒಳ್ಳೆಯದನ್ನೇ ಹರಿಸಬೇಕು. ಎಂತ ಕಷ್ಟ ಬಂದಾಗ ಕೂಡ ಆ ತಾಳಿಯನ್ನ ಕಂಡಾದ್ರೂ ಕೂಡ ನೀನು ಪತಿವ್ರತ ಧರ್ಮವನ್ನು ಪಾಲಿಸಬೇಕಂತ ಹೇಳಿ ಪತಿ ದೇವರು ಬೇಡ್ಕೊಂಡು ಕಟ್ತಕ್ಕಂಥದ್ದು. ಅದು ಸಂತೋಷಭರಿತರಾಗಿ ಕಂಠಕ್ಕೆ ತಾಳಿ ಕಟ್ಟಬೇಕು. ಇಲ್ಲಿ ಫೋಟೋಗ್ರಾಫರ್ ಈಗ ನೋಡಂತಿರ್ತಾನ, ವಿಡಿಯೋದಲ್ಲಿ ತಿರುಗಂತಿರ್ತಾರ, ಪುರೋಹಿತರ ಮಂತ್ರ ಹೇಳ್ತಿರ್ತಾರ, ಡವಣ ಬಂದಿರ್ತ, ಅವ್ರು ಬಂದು ನೆರೆ ಆಗಿರ್ತದ. ಏನಾಗ್ಬಿಡ್ತ ಬರ್ತಾ ಬರ್ತಂದ್ರೆ ಈ ಸಂಸ್ಕಾರ ಕಡಿಮೆ ಆದಂಗಿಲ್ಲ ಏನ್ ತಿಳ್ಕೊಬೇಕಂತಂದ್ರೆ, ನಮ್ಮಲ್ಲಿ ಪುರಾಣ ಪ್ರವಚನವನ್ನ ಕೇಳಿ ಶಾಸ್ತ್ರಬದ್ಧದಿಂದ ಜೀವನ ಮಾಡೋದನ್ನ ಕಲಿಬೇಕು. ಅದು ಹೇಳೋದೇ ಇದ್ರ ಉದ್ದೇಶ. ಎಷ್ಟೇ ವರ್ಣನೆ ಮಾಡಿದ್ರು ಕೂಡ ಅಂತಿಮವಾಗಿ ತಿಳಿತಕ್ಕಂಥದ್ದು ಏನಂದ್ರೆ, ಸ್ತ್ರೀ ಎಲ್ಲೆವರೆಗೆ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡ್ ಬರ್ತಾಳೋ ಅಲ್ಲೆವರೆಗೆ ಮನೆಯ ಮನತನ ಮಾನ ಬಹಳ ಸುಂದರವಾಗಿರ್ತದೆ. ಸ್ತ್ರೀ ತನ್ನ ಪಾವಿತ್ರ್ಯತೆಯನ್ನ ಅಪಹರಿಸ್ಕೊಂಡು ಬಂದ್ರೆ, ತನ್ನ ಪಾವಿತ್ರ್ಯನ ಕಳ್ಕೊಂಡ್ಬಿಟ್ರೆ ಇಡೀ ಮನೆತನವೇ ನಾಶವಾಗ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಸ್ತ್ರೀ. ಅದಕ್ಕೆ ಸ್ತ್ರೀಯರು ಯಾಕೆ ನಮ್ಮಲ್ಲಿ ಅಷ್ಟು ಗೌರವ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ತ್ರೀಯೇ ಇಡೀ ಜಗತ್ತಿನ ಮೂಲ, ಇಡೀ ಜಗತ್ತಿನ ಸೃಷ್ಟಿಗೆ ಮೂಲ ಸ್ತ್ರೀ, ಇಡೀ ಜಗತ್ತನ್ನ ಕಾಪಾಡತಕ್ಕಂಥ ಸ್ತ್ರೀ. ಅಂತ ಸ್ತ್ರೀಯರನ್ನ ಶೋಭಿತವಾಗಿ ವಿವಾಹವಾಗತಕ್ಕಂಥ ಕ್ರಿಯೆ. ಹಾಗಾಗಿ ಮೋಕ್ಷಾಂಬಿಕಾ ದೇವಿ ಸಾಕ್ಷಾತ್ ಪರಮಾತ್ಮನೇ ಬಂದು ಕಾಡಿನಲ್ಲಿ ಕೈ ಹಿಡಿತೀನಿ ಅಂದಾಗ ಸ್ಪರ್ಶವನ್ನು ಮಾಡಿಕೊಳ್ಳಿಲ್ಲ. ನೀನು ಬಾ, ನಮ್ಮ ತಂದೆಗೆ ಬಂದು ನೀನು ಕೇಳಬೇಕಂತ ಹೇಳಿ ಆ ಶಿವನಿಗೆ ಹೇಳಿರ್ತಕ್ಕಂಥ ತಾಯಿ ಮೋಕ್ಷಾಂಬಿಕಾ ದೇವಿಯಾಗಿ ಹೇಳಿರ್ತಕ್ಕಂಥ ಮಾತನ್ನ ಹೇಳ್ತಾ, ಶಿವಸಾಂಬದೇ ನಮಃ ಪಾರ್ವತಿ ಪತಿರ ಮಹಾದೇವ, ಶಿವಸಾಂಬದೇ ನಮಃ ಪಾರ್ವತಿ ಪತಿಹಾರ. ನೀವು ಜೋರಾಗಿ ಹೇಳಬೇಕು. ಮುದಿಮಲ್ಲೇಶ್ವರ ಮಹಾರಾಜ್ ಕಿ, ಮೋಕ್ಷಾಂಬರಿ ಮಾತಾ ಕಿ, ಶಿವಸಾಂಬದೇ ನಮಃ ಪಾರ್ವತಿ ಪತಿರ ಮಹಾದೇವ. ನಾಡಪ್ಪ ಹಲೋ ಅಂತೀರಾ ಅಂತ ಸಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮೋಕ್ಷಾಂಬಿಕ ಸಹಿತ ಮಲ್ಲೇಶ್ವರ ಮಹಾರಾಜ ಕಿ ಜೈ. ನಟ್ಟ ನಡು ದಾರಿಲಿ ಹೊರಟೋಗು ಬಳೆಗಾರ, ನಟ್ಟ ನಡು ದಾರಿಲಿ ಹೊರಟೋಗು ಬಳೆಗಾರ, ಬಳೆಗಾರ ಭಾಗ್ಯದ ಬಳೆಗಾರ ಹೋಗಿ
ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಇನ್ನೆಲ್ಲಿ ನೋಡಿಲ್ಲಂತ ಬಳೆಗಾರ ಶೆಟ್ಟಿಯ ಬಳೆಗಾರ ಶೆಟ್ಟಿಯ ಇನ್ನೆಲ್ಲಿ ನೋಡಿಲ್ಲಂತ ಬಳೆಗಾರ ಶೆಟ್ಟಿಯ ನನ್ನ ಹೆತ್ತ ತಾಯಿ ಬಲು ಆಸೆ ಬಳೆಗಾರ ತೋರಿಸುವ ತವರೂರ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಅಂಗಳದಲ್ಲಿ ಎತ್ತರದ ಮಂಚದ ಮೇಲೆ ಮುತ್ತೈದೆ ಅಂಗಳದಲ್ಲಿ ಎತ್ತರದ ಮಂಚದ ಮೇಲೆ ನಟ್ಟು ನಡುವಲ್ಲಿ ಕುಳಿತು ಪಗಡೆಯ ಆಡುತ್ತಾಳೆ ಅವಳೇ ನೋಡು ಕಳೆದಮ್ಮ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಭಾಗ್ಯದ ಬಳಿಗಾರ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಸಂಭದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ KKR ಗ್ರಾಮದ ರಾಮಗೌಡ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ರಾಮಗೌಡ. ಅದೇ ರೀತಿ ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನ ಜಾಲಿಯಾಳ್ ಗ್ರಾಮದ ಸದ್ಭಕ್ತರಿಂದ ಶಿವಸಾಂಬ ಜಯ ನಮ ಪಾರ್ವತಿ ಶಿವರಾರ ಮಹಾದೇವ್. ಜಾಲಿಯಾಳ ಗ್ರಾಮದ ಸದ್ಭಕ್ತರಿಂದ ಬರ್ರಿ, ಯಾರು ಒಬ್ರು ಬರ್ರಿ. ಶಿವಸಾಂಬ ಜಯ ನಮ ಪಾರ್ವತಿ ಶಿವರಾರ ಮಹಾದೇವ್. ಅದೇ ರೀತಿ ಸುಳುವಾಯಿ ಕಟ್ಟೆ ಮನೆ ಎಳ್ಳಾರ್ತಿ ತಿಮ್ಮನಗೌಡ ಅವರು 5,001 ರೂಪಾಯಿ ಕೊಟ್ಟಿರ್ತಾರೆ. ಅವರು 5,101 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಶಿವಸಾಂಬ ಜಯ ನಮ ಪಾರ್ವತಿ ಶಿವರಾರ ಮಹಾದೇವ್. ಅದೇ ರೀತಿ KKR ಗ್ರಾಮದ ಶಿವಕುಮಾರ್ ಶರಣಬಸಪ್ಪ ಅವರು 1,010 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಅದೇ ರೀತಿ ಮೋಕ ಪಾಲಾಕ್ಷಿ ಅವರು 1,011 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಶಿವಸಾಂಬ ಜಯ ನಮ ಪಾರ್ವತಿ ಶಿವರಾರ ಮಹಾದೇವ್. ಅದೇ ರೀತಿ ಶರಣಬಸವ ತಂದೆ ನಾಗಭೂಷಣ 1,001 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಶಿವಸಾಂಬ ಜಯ ನಮ ಪಾರ್ವತಿ ಶಿವರಾರ ಮಹಾದೇವ್. ಬಂದ್ರ ಶಿವಕುಮಾರ್. ಅದೇ ರೀತಿ ಮಹಾಪ್ರಸಾದಕ್ಕಾಗಿ ಕೊಟ್ಟಿರತಕ್ಕಂಥ ಭಕ್ತಾದಿಗಳಿವರ KKR ಹನುಮನಗೌಡ 105 ರೂಪಾಯಿ, KKR ದೊಡ್ಡ ತಿಮ್ಮನಗೌಡ 101 ರೂಪಾಯಿ, DN ಹಳ್ಳಿ ದೊಡ್ಡ ಮಲ್ಲಯ್ಯ 201 ರೂಪಾಯಿ, DN ಹಳ್ಳಿ ಸಿದ್ಲಿಂಗಪ್ಪ 201 ರೂಪಾಯಿ, DN ಹಳ್ಳಿ ಬಲಕುಂದಿ ಗಂಗಣ್ಣ 201 ರೂಪಾಯಿ, DN ಹಳ್ಳಿ ಬಲಕುಂದಿ ಪಂಪಣ್ಣ 201 ರೂಪಾಯಿ, ಒಂದು ಬಾಗಿಲು ಶಂಕರಯ್ಯ ಸ್ವಾಮಿ ಮೋಕ 101 ರೂಪಾಯಿ, M ಗುರುಸಿದ್ದಯ್ಯ ಸ್ವಾಮಿ ಮೋಕ 101 ರೂಪಾಯಿ, KKR ಕಾರದ ಪುಡಿ
ಮಲ್ಲಿಕಾರ್ಜುನ ಗೌಡ ಮೋಕ 201 ರೂಪಾಯಿ, ಡಿಎನ್ ಹಳ್ಳಿ ನಾಗಮ್ಮ 101 ರೂಪಾಯಿ, ಮೋಕ ನೀಲಕಂಠ 101 ರೂಪಾಯಿ, ತಮ್ರಳ್ಳಿ ವೀರಭದ್ರಗೌಡ ಟಿ 501 ರೂಪಾಯಿ, ಮಸೂದಿಪುರ ಸಿದ್ದರಾಮನಗೌಡ 101 ರೂಪಾಯಿ, ಬಳ್ಳಾರಿ ವಿಜಯಕುಮಾರ್ 101 ರೂಪಾಯಿ, ತಮ್ರಳ್ಳಿ ವೀರೇಶ್ ಮೋಕ 501 ರೂಪಾಯಿ, ತಿಮ್ಮಪ್ಪ ಮೋಕ 501 ರೂಪಾಯಿ, ರಾಮದುರ್ಗ ಮಲ್ಲಿಕಾರ್ಜುನ ಮೋಕ 101 ರೂಪಾಯಿ, ಜಿ ಗಂಗಾಧರ ಗೌಡ ಕೆಕೆಆಳ್ 501 ರೂಪಾಯಿ, ಆರ್ ಗಂಗಾಧರ ಗೌಡ ಕೆಕೆಆಳ್ 501 ರೂಪಾಯಿ, ಕಕ್ಕಬೇವನಹಳ್ಳಿ ರುದ್ರಪ್ಪ ಗೋಟೂರ್ 501 ರೂಪಾಯಿ, ಗೋಟೂರ್ ದಾಸರ ಅಂಜನಪ್ಪ 110 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ. ಹಾಗೂ ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ ರಾಮನಗೌಡ ಅವರು ಶಾಸ್ತ್ರಿಗಳಿಗೆ 101 ರೂಪಾಯಿ, ಗವಾಯಿಗಳಿಗೆ 101 ರೂಪಾಯಿ, ತಬಲಾಜಿಯವರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಶಾಸ್ತ್ರಿಗಳಿಗೆ ಅವರು 300 ರೂಪಾಯಿ ಕೊಟ್ಟಿದ್ದಂತೆ ಅವ್ರು ಯಾರಂಬದ ಹೆಸರು ಗೊತ್ತಿಲ್ಲ, ಅವ್ರ ಹೆಸರು ಹೇಳಿದ್ರೆ ನಾವು ಹೇಳ್ತೇವೆ. ಅದೇ ರೀತಿ ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಭಕ್ತಾದಿಗಳಿಗೂ, ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಭಕ್ತಾದಿಗಳಿಗೂ ಮೋಕ್ಷಾಂಬಿಕೆಯು ಮುದ್ದು ಮಲ್ಲಿಕಾರ್ಜುನನು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ. ಅದೇ ರೀತಿ ಜಿಎನ್ ಹಳ್ಳಿ ಹನುಮಂತ ಇವರು 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಸಹ ಶ್ರೀ ಮುದ್ದು ಮಲ್ಲಿಕಾರ್ಜುನನು ಮೋಕ್ಷಾಂಬಿಕೆಯು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ. ಅದೇ ರೀತಿ ಜಿಎನ್ ಹಳ್ಳಿ ಒಂದ್ಗಡಿ ಬರಬಿಡ್ರ. ಅದೇ ರೀತಿ ಜಿಎನ್ ಹಳ್ಳಿ ಭೀಮಾ ಹಾಗೂ ಅಡ್ಡೆ ಅಡ್ಡೆ ಲಿಂಗಯ್ಯ ಅವರು 101 ರೂಪಾಯಿ ಕೊಟ್ಟಿರ್ತಾರೆ. ಬರ್ಬಿಡ್ರ ಅಂತ. ಅದೇ ರೀತಿ ಜಿಎನ್ ಹಳ್ಳಿ ಸೋಮಪ್ಪ ಅವರು ಸಹ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮೋಕ್ಷಾಂಬಿಕೆಯು ಮುದ್ದು ಮಲ್ಲಿಕಾರ್ಜುನನು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ.
ಯಾವಾಗಲೂ ಮುಂದೆ ಹೇಳ್ಬಿಡ್ತೀವಿ. ಸ್ಕೂಲ್